ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಪಾರ್ಕೋ. ಮನಸ್ಸು ಎನ್ನುವುದೊಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆಯೇ ಉಳಿಬಿಡ್ತದೆ. ಅಂತಹ ವಿಷಯಗಳಿಗೂ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದೋದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನ ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ಊರಿನವರು, ನಮ್ಮ ನಾಡಿನ ಹೆಮ್ಮೆಯ ಕಲಾವಿದರು, ರಂಗಭೂಮಿ ಕಲಾವಿದರು, ರಂಗ ವಿನ್ಯಾಸಕರು ಮೂರ್ತಿ ಧೀರಾಜ್ ಅವರು. ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ಕಲಾಂತರಂಗ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ತಮಗೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಸರ್. ಸರ್, ಬಹಳ ಖುಷಿಯಾಯಿತು ತಾವು ಬಂದದ್ದು. ಬಹಳ 1-2 ವರ್ಷಗಳಿಂದ ನಿಮ್ಮನ್ನು ಕರೆಸಬೇಕನ್ನುವಂಥ ನಿಟ್ಟಿನಲ್ಲಿ ನಾವಿದ್ದೀವಿ ಕಲಾಂತರಂಗಕ್ಕೆ. ಇಂದು ನೀವು ಬಂದಿದ್ದೀರಿ. ಬಹಳ ಮುಖ್ಯ ಅಂದರೆ ನೀವು ರಂಗಭೂಮಿ ಕಲಾವಿದರು, ಅದರಲ್ಲೂ ಮಕ್ಕಳಲ್ಲಿ ಈ ನಾಟಕ ಆಸಕ್ತಿಯನ್ನು ತಂದವರು, ಅದರಲ್ಲಿ ಪ್ರಮುಖರು ಅಂತ ಹೇಳಬೇಕು. ಬಹಳ ಖುಷಿಯಾಗ್ತದೆ ತಮ್ಮೊಂದಿಗೆ ಮಾತುಕತೆ ಆಡಬೇಕು, ತಮ್ಮ ಮನದ ವಿಷಯ ತಿಳಿಬೇಕು, ತಮ್ಮ ಈ ಕಲಾ ಪಯಣವನ್ನು ತಿಳಿಯುವಂಥ ಕುತೂಹಲದಲ್ಲಿ ನಾವಿದ್ದೇವೆ. ಅದೇ ರೀತಿ ತಮ್ಮ ಹುಟ್ಟೂರು, ತಮ್ಮ ತಂದೆ ತಾಯಿಯವರ ಬಗ್ಗೆ 1-2 ಮಾತು ಹೇಳಿ ಸರ್. ನನ್ನ ಹುಟ್ಟೂರು ದೇರಾಜೆ ಅಂದರೆ ಅದು ಸುಳ್ಯ ತಾಲೂಕಿನ ಚೊಕ್ಕಾಡಿ. ದೇರಾಜ ಮನೆಯಲ್ಲಿ ನಾನು ಹುಟ್ಟಲಿಲ್ಲ, ನಾನು ಆಮೇಲೆ ಬೇರೆ ಕಡೆ ಹೋದಾಗ. ಮತ್ತು ನಮ್ಮ ತಂದೆಯವರು ದೇರಾಜ ಸೀತಾರಾಮಯ್ಯ ಅಂತ ಭಾಳ ಪ್ರಸಿದ್ಧರು. ತಾಳಮದ್ಲೆ ಅರ್ಥಧಾರಿಯಾಗಿ ಮತ್ತು ರಾಮಾಯಣ ಮಹಾಭಾರತ ಮತ್ತು ಅದರ ಮುಂದುವರಿಕೆಯಾಗಿ ಬೇರೆ ಬೇರೆ ಕೃತಿಗಳನ್ನು ಅವರು ಬರೆದು ತುಂಬ ಪ್ರಸಿದ್ಧರಾಗಿದ್ದರು. ಅದೇ ರೀತಿ ಅವರು ಪ್ರಖ್ಯಾತಿಯ ಉತ್ತುಂಗದಲ್ಲಿದ್ದಾಗಲೇ ಅವರು ನಿವೃತ್ತರಾದವರು ತಾಳಮದ್ಲೆ. ಹಾಗಾಗಿ ಅದು ಇನ್ನೂ ಹೆಚ್ಚು ಪ್ರಸಿದ್ಧರಾದರು. ಹೌದು ಹೌದು, ಇನ್ನೂ ಬೇಕು ಅನ್ನುವಾಗಲೇ ಅವರು ಬಿಟ್ಟದ್ದು. ಆ ಸಂಯಮ ಅದ್ಭುತ ಅಂತ. ಅವ್ರ ಮಗ ನಾನು. ನನ್ನ ಅಮ್ಮ ಪಾರ್ವತಿ ಅಂತ. ಅವರು ಈಗ ನನ್ನನ್ನು ಹೆಚ್ಚು ಇದು ಮಾಡಿದ್ದೆಲ್ಲ ಅಮ್ಮನೇ, ಅಂದರೆ ಅಪ್ಪ ಇಲ್ಲ ಅಂತಲ್ಲ, ಅವರ ಇದರಲ್ಲೇ ಜಾಸ್ತಿ ಇರ್ತಿದ್ರು. ಮತ್ತು ಆಕಿನ ಕಾಲದ ಎಲ್ಲ ಮನೆಯಲ್ಲಿದ್ದಾಗ ಒಂದು ಸ್ವಲ್ಪ ಅಪ್ಪನ ಹತ್ರ ಮಾತಾಡಲಿಕ್ಕೆ ಸ್ವಲ್ಪ ಭಯ. ಹಾಗೆ ಅಂತೇಳಿ ಒಂದು ದಿವಸ ಅವರು ನನ್ನ ಬೈದದ್ದಿಲ್ಲ, ಹೊಡೆದದ್ದಿಲ್ಲ, ಏನಿಲ್ಲ. ಒಂದು ಮಾತು ಪರೋಕ್ಷವಾಗಿ ಹೇಳಿದ್ರೆ ಸಾಕು ನನಗೆ ಆಲೋಚನೆ ಆಗ್ತಿತ್ತು ಅದು. ಈಗ ಉದಾಹರಣೆಗೆ ಶಾಲೆಯಿಂದ ಮಾಸ್ಟರ್ ಬೈದರು ಅಂತ ಬಂದು ಅಮ್ಮನ ಹತ್ರ ದೂರ ಹೇಳೋದು, ಸುಮ್ಮನೆ ನಾನೇನು ಮಾಡಲಿಲ್ಲ, ನನಗೆ ಮಾಸ್ಟರ್ ಬೈದರು ಅಂತ. ಅದಕ್ಕೆ ಅವರು ಅಲ್ಲಿಂದಲೇ ಕೇಳಿ, ಹೌದು ಸುಮ್ಮನೆ ಬೈತಾರೆ ಮಾಸ್ಟರ್, ಇವನು ವೈರ್ಯ, ಇವನೇನಾದ್ರು ಮಾಡಿರೋದು ಪಿಕ್ಲಾಟ ಅಂತ. ಇದು ಸಾಕಾಗ್ತಿತ್ತು ನನಗೆ. ಆಮೇಲೆ ಶಾಲೆ ವಿಷಯ ಮನೇಲಿ ಹೇಳಿದ್ದು ಅಂತಿಲ್ಲ ಇಂಥದ್ದೆಲ್ಲ. ಈ ರೀತಿ ನನ್ನ ಬಳಸಿದ್ದಾರೆ. ಮತ್ತು ಯಾವುದೇ ಈಗ ಅವರು ಸಾಹಿತಿ ಆಗಿದ್ದರು, ಕಲಾವಿದ ಆಗಿದ್ದರು, ಊರಿನ ಪಟೇಲರಾಗಿದ್ದರು, ಒಂದು ದೇವಸ್ಥಾನ ಕಟ್ಟಿಸಿದ್ದಾರೆ, ಮತ್ತು ಸಹಕಾರಿ ಸಂಘದಲ್ಲಿದ್ದರು, ಬೇರೆ ಬೇರೆ ವಿಷಯಗಳಲ್ಲಿದ್ದರು. ಅದು ಯಾವುದನ್ನು ಅವರು ನನಗೆ ಹೇರಿದ್ದು ಅಂತಿಲ್ಲ. ನನ್ನ ಮಗ ಇದಾಗಲಿ ಅಂತ ಅವ್ರು ಬಯಸಲೇ ಇಲ್ಲ. ಅವನಿಗೇನು ಬೇಕೋ ಅದು ಆಗ್ತಾನೆ ಅಂತ. ಹಾಗೆ ಅವರು, ನಾನು ಚಿಕ್ಕಂದಿನಲ್ಲಿದ್ದಾಗ ಈಗ ಕುರಿಯ ವಿಠಲ್ ಶಾಸ್ತ್ರಿಗಳು ಅಂತ ನೀವು ಕೇಳಿರ್ಬೋದು. ಅವರು ತೆಂಕುತಿಟ್ಟಿನ ಬಹಳ ದೊಡ್ಡ ಯಕ್ಷಗಾನ ಕಲಾವಿದ, ಹೊಸತನವನ್ನು ತಂದವರು. ಸ್ವಲ್ಪ ಆಕ್ಷೇಪ ಇದೆ ಎಷ್ಟೋ ಜನರಿಗೆ, ಸಂಪ್ರದಾಯ ವಿರೋಧಿ ಆದರು ಅವರು ಅಂತ. ಅದು ಬೇಡಿ, ಅದು ಬೇರೆ ವಿಷಯ. ಅವರ ಒಂದು ಚಿಕ್ಕಂದಿನಲ್ಲೇ ಅವರ ನಟೆಯನ್ನು ನೋಡ್ತಾ ಬೆಳೆದವ ನಾನು. ಹಾಗಾಗಿ ಗೊತ್ತಿಲ್ಲದೆ ನನ್ನ ಮೇಲೆ ಅದು ಪ್ರಭಾವ ಬೀರಿರ್ಬೋದು. ಆಮೇಲೆ ನಮ್ಮ ಅಪ್ಪನ ತಾಳಮದ್ಲೆಗಳಿಗೆಲ್ಲ ಹೋಗ್ತಿದ್ದೆ, ಏನು ಅರ್ಥ ಆಗದೇ ಇದ್ದರು ಆ ಧ್ವನಿ, ಅವರ ಹೂಂಕಾರಗಳು, ಇದೆಲ್ಲ ಗೊತ್ತಿಲ್ಲದೆ ಏನೋ ಒಂದು ರೀತಿ ಪರಿಣಾಮ ಬೀರಿರ್ಬೋದು. ವಾಚಿಕಾಭಿನಯ ಕೂಡ. ಆದರೂ ಇಲ್ಲ, ನಮ್ಮ ಅಪ್ಪ ಇರುವಲ್ಲಿವರೆಗೂ ನಾಟಕಕ್ಕೆ ಬಂದದ್ದು ಅಂತಿಲ್ಲ. ನಾನು ಯಾವುದೂ ಇಲ್ಲ, ಸುಮ್ಮನೆ ತಿರುಗಾಗ್ತಿದ್ದೆ. ಹೀಗೆ ನಮ್ಮ ಕ್ರಿಕೆಟು, ಬ್ಯಾಡ್ಮಿಂಟನ್, ಹೀಗೆ. ನನಗೊಬ್ಳು ತಂಗಿ. ಇಬ್ಬರೇ. ಅಂದ್ರೆ ನಿಮ್ಮ ತಂಗಿ ಏನಾದ್ರು ಕಲಾಸಕ್ತಿ ಇದೆಯಾ? ತಂಗಿಗೆ ಅಪ್ಪನ ಸಾಹಿತ್ಯ ಎಲ್ಲ ಬಂದಿದೆ. ಅಂದರೆ ಅವಳು ಇತ್ತೀಚೆಗೆ ಅವಳೊಂದು ಸಾಂಗತ್ಯದಲ್ಲಿ ರಾಮಾಯಣ ಬರೆದಿದ್ದಾಳೆ. ಮೊನ್ನೆ ಕಳೆದ ತಿಂಗಳು ಬಿಡುಗಡೆ ಆಯ್ತು ಅಷ್ಟೇ. ರಾಮ ಸಾಂಗತ್ಯ ಅಂತ. ಕವನ ಎಲ್ಲ ಬರೀತಿರ್ತಾಳೆ. ಯಾಕಂದರೆ ಅಪ್ಪನಿಗೆ ಕೊನೆಗೆ ಅವರು ಬರೆಯುವಾಗ ಅವರಿಗೆ ಬರೀಲಿಕ್ಕೆ ಆಗ್ತಿರಲಿಲ್ಲ. ಅದಕ್ಕಾಗಿ ಅವರು ಹೇಳ್ತಾ ಇದ್ರು, ನಮ್ಮ ತಂಗಿ ಬರ್ಕೊಳ್ತಾ ಇದ್ರು. ಹಾಗಾಗಿ ಹೆಚ್ಚು ಅವಳಿಗೆ ಸಿಕ್ಕಿತ್ತು. ಸಾಂಗತ್ಯ ಉಂಟಲ್ಲ, ಅವಳಿಗೆ ಸಿಕ್ಕಿತ್ತು. ನಾನು ಮತ್ತೆ ಬೇರೆ ಬೇರೆ ಕಡೆ ಓದಿದ್ದೆ. ಹಾಗಾಗಿ ಸ್ವಲ್ಪ. ನೀವೆಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೆ? ವಿದ್ಯಾಭ್ಯಾಸ ಅಂದರೆ 2, 3, 4 ಬೆಳ್ಳಾರಿಯಲ್ಲಿ. ಒಂದನೇ ಕ್ಲಾಸ್ ಮನೆಯಲ್ಲಿ ಕಳಿಸ್ಲೇ ಇಲ್ಲ. ಆಮೇಲೆ 5ನೇ ಕ್ಲಾಸು ನಮ್ಮ ಅಜ್ಜನ ಮನೆ ಹತ್ರ ಕೆದಿಲ ಅಂತಿದೆ, ಅಲ್ಲಿದೆ. ಅಲ್ಲಿ ನನಗೆ ದೇವರಾಜ ಮಗ ಅಂತಲೇ ಪಾಸ್ ಮಾಡಿದರೆ ಏನೋ ಗೊತ್ತಿಲ್ಲ, ಓದ್ತಾನೆ ಇರಲಿಲ್ಲ.
ಹಾಗೆ ಅಂತ 2 ವರ್ಷ ಮೂಡಿಗೆರೆಯಲ್ಲಿದ್ದೆ. ಅಲ್ಲಿ ನಮ್ಮ ಮೂಡಿಗೆರೆ, ಚಿಕ್ಕಮಗಳೂರು ಹತ್ತಿರ ಸಂಬಂಧಿಕರೊಬ್ಬರು ಇದ್ರು. ಅವ್ನು ಇಲ್ಲಿಗೆ ಬರಲಿ ಅಂತ ಅವ್ರು ಕರ್ಕೊಂಡು ಹೋದ ನಾನು. ಏನೋ ಲೂಟಿ ಕಮ್ಮಿ ಆಗ್ತಾ ನೋಡುವ. ಹೌದು, ಆಗಿದೆ. ಅಲ್ಲಿ ಏನೂ ಇರಲಿಲ್ಲ, ಯಾಕಂದ್ರೆ ಸ್ವಲ್ಪ ಇನ್ನೊಬ್ರು ಮನೇಲಿ ಇದ್ರು. ಹೊಸಬ್ರು ಅಂತಲ್ಲ, ಮಕ್ಕಳೆಲ್ಲ ನನ್ನ ಸ್ನೇಹಿತರೆ. ಆದ್ರೆ ಅದು ಏನು ನಾನು ಇನ್ನೊಬ್ಬರ ಮನೆಯಲ್ಲಿ ಇದ್ದೆ ಅಂತ ಹೇಳುದು ಕಾಣ್ತಿತ್ತು. ಬಹುಶಃ ಸ್ವಲ್ಪ ಸೂಕ್ಷ್ಮ ನನಗೆ ಕಲಿಸಿಕೊಟ್ಟಿದೆ ಅದು. ಅಲ್ಲಿ ಬಹುಶಃ ನನಗೆ ಕಾಣ್ತಾ ಇರೋದು ತಂದೆಯವರು ನನ್ನನ್ನು ಅಲ್ಲಿ ಕಳಿಸಿದ ಉದ್ದೇಶವೇ ಇದಿರ್ಬೋದೇನೋ ಅಂತ. ಹೌದು ಹೌದು ಹೌದು. ಯಾಕಂದ್ರೆ ಮನೆಯಲ್ಲೇ ಇದ್ರೆ ಮಕ್ಕಳು ಬೆಳೆಯುವುದಿಲ್ಲ ಎಷ್ಟೋ ಸಾರಿ. ಹಾಗೆ ಅಲ್ಲಿ ಬೆಳೆದೆ. ಆಮೇಲೆ ಹೈಸ್ಕೂಲು ಬೆಳ್ತಂಗಡಿ ಆಯಿತು. ನಾವು ಆಗ ಬೆಳ್ತಂಗಡಿಯಲ್ಲಿ ಹತ್ತಿದ್ದೆವು. PUC ಆಗುವಾಗ ಮಂಗಳೂರಿಗೆ ಬಂದೆ, ಸರ್ಕಾರಿ ಕಾಲೇಜು. ಆ ಟೈಮಲ್ಲಿ ತ್ರಿವೇಣಿಯವರ ಪುಸ್ತಕಗಳನ್ನೆಲ್ಲ ಓದಿ ಸೈಕಾಲಜಿ ಕಲಿಬೇಕು ಅಂತ ಆಯಿತು. ಓಹೋ. ಹಾಗೆ ಮೈಸೂರಿಗೆ ಹೋದೆ. ಒಬ್ಬನೇ ಹೋಗ್ಲಿಕ್ಕೆ ಯಾಕೋ ಅಪ್ಪನಿಗೆ ಮನಸ್ಸಿರಲಿಲ್ಲ. ಅವರು ಬೇಡ ಬೇಡ ಅಷ್ಟು ದೂರ ಅಲ್ಲ ಅಂತ ಹೇಳಿದರು. ಮತ್ತೆ ಅವನು ಬರ್ತಿದ್ರು ಆದೀತು ಅಂತ. ದೇವ ಅಂದರೆ ಪ್ರೊಫೆಸರ್ ಶಂಕರ್ ಜಾದ್. ಅವರು ಆಗಲೇ ಮ್ಯಾಜಿಕ್ ಎಲ್ಲ ಶುರು ಮಾಡಿದ್ರು. ಶಂಕರ್ ಹೌದು. ಅವರು ನಮ್ಮ ಹತ್ತಿರದ ಮನೆ ಇತ್ತು. ಅವರ ಜಾಗದ ಒಂದು ತುಂಡನ್ನೇ ನಾವು ತಗೊಂಡದಲ್ಲಿ ಬೆಳ್ತಂಗಡಿಯಲ್ಲಿ. ಹಾಗೆ ಅವನು ಬರ್ತಿದ್ದೆ ಆದೀತು ಅಂತ ಹೇಳಿದ್ರು. ಅವರು ಯಾಕಂದ್ರೆ ಆ ಕಾಲದಲ್ಲಿ ದೊಡ್ಡ ಸಾಹಸಿ, ಎಲ್ಲಿಗೆ ಒಬ್ಬರೇ ಹೋಗ್ತಾರೆ. 5ನೇ 6ನೇ ಕ್ಲಾಸಲ್ಲಿ ಇದ್ದಾಗಲೇ ದೊಡ್ಡ ಸಾಹಸಿ ಅವರು. ನಾನು ಇವರಿಗೂ ಸ್ವಲ್ಪ ಗಾಳಿ ಹಾಕಿದೆ, ನೀನು ಹೊರಡು ಮಾರೆ, ನಿನಗೆ ಇಲ್ಲಿದ್ರೆ ಯಾರು ಕೇಳ್ತಾರೆ ಸೌತ್ ಕೇರಳ ಊರಲ್ಲಿದ್ದಾಗ. ಹಾಗಾಗಿ ನಿನ್ನ ಇದಕ್ಕೆಲ್ಲ ಒಳ್ಳೇದು, ಸೈಕಾಲಜಿ ತಗೊಳ್ಳುವ ಅಲ್ಲಿ ಅಂತ. ಹೌದು ಅನ್ಸುತ್ತೆ ಅವರಿಗೆ. ಅವ್ರು ಬಂದರು. ಹೌದು, ಅವ್ರಿಗೆ ತುಂಬ ಇದು ಆಯ್ತು ಅಲ್ಲಿ. ಯಾಕಂದರೆ ಮ್ಯಾಜಿಕ್ಕಿನ ಇದು ಸೈಕಾಲಜಿ ಪ್ರೊಫೆಸರ್ ಸಿಕ್ಕಿದ್ರು ಮ್ಯಾಜಿಕ್ಕಿನ ಮೂಲಕ. ಮತ್ತು ಆಗಲೇ ಇವರನ್ನು ಸೈಕಾಲಜಿಯವರು, ನಮ್ಮ ಸೈಕಾಲಜಿ ಪ್ರೊಫೆಸರ್ ಇವರನ್ನು ತಮಾಷೆ ಮಾಡ್ತಿದ್ರು. ನಾನು ಪ್ರೊಫೆಸರ್ ಆಗಬೇಕಾದ್ರೆ ಭಾಳ ವರ್ಷ ಆಯಿತು. ನನ್ನ ಶಿಷ್ಯ ಈಗಲೇ ನೋಡಿ ಪ್ರೊಫೆಸರ್ ತಗೊಂಡಿದ್ದಾನೆ ಅಂತ. ಇವರು ಪ್ರೊಫೆಸರ್ ಶಂಕರ್ ಅಂತ. ಇವರಿಗೆ ಜಾದು ಅಲ್ಲಿ ಪ್ರೊಫೆಸರ್ ಡಿಗ್ರಿ ಸಿಕ್ಕಿದೆ ಕಲ್ಕತ್ತಾ. ಹಾಗೆ ತುಂಬ ಪ್ರಯೋಜನ ಆಯಿತು. ಆದರೆ ಆ ಕಾಲದಲ್ಲಿ ಅಲ್ಲಿ ಕೂಡ ನಾನು ಕ್ಲಾಸಿಗೆ ಸರಿಯಾಗಿ ಹೋಗ್ತಿರ್ಲಿಲ್ಲ, ತಪ್ಪಿಸ್ತಾ ಇದ್ದೆ. ಯಾಕಂದ್ರೆ ಈ ಸೈಕಾಲಜಿ ಕಲಿಬೇಕು ಅಂತ ಹೋದ್ರೂ ಕೂಡ ಈ ಶಾಲಾ ಶಿಕ್ಷಣ ಉಂಟಲ್ಲ, ಎಷ್ಟೋ ಸಾರಿ ನಮ್ಮ ಆಸಕ್ತಿಯನ್ನು ಹಾಳು ಮಾಡಿಬಿಡ್ತದೆ. ನನಗೆ ಹಾಗೆ ಆಯಿತು. ಸೈಕಾಲಜಿ ಯಾಕೆ ಕಲಿಯೋದು ಅಂತ ಕಂಡಿತ್ತು. ಒಂದು ಚೂರು ಅರ್ಥ ಆಗ್ತಿರ್ಲಿಲ್ಲ. ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಇದ್ರು, ಅವರ ಪಾಠ ಮಾತ್ರ ಅದ್ಭುತವಾಗಿರ್ತಿತ್ತು. ಅವ್ರು ನಮಗೆ ಹೆಚ್ಚು ಸಿಕ್ಕಲೇ ಇಲ್ಲ. ಅವ್ರು ಹೇಳ್ತಿದ್ರು, ಹೀಗೆ ನಿಮಗೆ ರಿಯಲ್ ಸೈಕಾಲಜಿ ನಿಮ್ಮ ಲೈಫಲ್ಲಿ ಸಿಗುವುದಷ್ಟೇ, ಇದೆಲ್ಲ ಬರೇ ಸ್ಟ್ಯಾಟಿಸ್ಟಿಕ್ಸ್ ಅಷ್ಟೇ, ಬೇರೆ ಏನಿಲ್ಲ ಅಷ್ಟೇ. ಮತ್ತೆ ನಿಮಗೆ ಈ ಕಲಾಸಕ್ತಿ ಹೇಗೆ ಬಂತಾರೆ, ನಾಟಕದ ಆಸಕ್ತಿ? ಅದೇ ಹಾಗೆ ಇದಾಯ್ತಲ್ಲ. ಆ ಟೈಮಲ್ಲಿ ನನಗೆ ತುಂಬ ಸಿನಿಮಾಗಳು ನೋಡ್ಲಿಕ್ಕೆ ಸಿಕ್ತಿತ್ತು. ಅಂದರೆ ಸಿನಿಮಾ ದೊಡ್ಡ ಹುಚ್ಚ ನಾನು ಮೊದಲಿಂದ, ಯಾಕೆಂತ ಗೊತ್ತಿಲ್ಲ. ಸಿನಿಮಾ ನೋಡ್ತಾ ಅದು ಎಷ್ಟು ಅಂದರೆ, ಪರೀಕ್ಷೆ ಹತ್ತಿರ ಬಂದಾಗ ಮಾರ್ಚ್ ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಒಂದು 30-35 ಸಿನಿಮಾ ನೋಡಿದ್ದೆ ಆ ಕಾಲದಲ್ಲಿ. ಅಷ್ಟು ನನ್ನ ಬಗ್ಗೆ ಒಂದು ಪ್ರಸಿದ್ಧ ಜೋಕೆ ಇತ್ತು. ನನ್ನ ಗೆಳೆಯರೆಲ್ಲ ಹೇಳ್ತಿದ್ರು, ಮೂರ್ತಿ ಊರಿಗೆ ಹೋಗಿದ್ದಾನಂತೆ, ಬಂದಿದ್ದಾನೆ ಅಲ್ಲಿ ಪ್ರಭಾ ಟಾಕೀಸ್ ಹತ್ರ ಸೂಟ್ ಕೇಸ್ ಹಿಡ್ಕೊಂಡು ನಿಂತಿದ್ದ ಅಂತ. ಅಲ್ಲಿಂದ ಹಾಗೆಲ್ಲ ಇತ್ತು. ಆದರೆ ನನಗೆ ಇವತ್ತು ಅದು ಭಾಳ ಸಿಲ್ಲಿ ಅಂತ ಕಾಣ್ತಾ ಇಲ್ಲ. ಯಾಕೆಂದರೆ ಆ ಕಾಲದಲ್ಲಿ ನಾನು ತುಂಬ ಪಡ್ಕೊಂಡೆ. ನನಗೆ ಈ ಆರ್ಟ್ ಫಿಲ್ಮ್ಗಳು ತುಂಬ ನೋಡ್ಲಿಕ್ಕೆ ಸಿಕ್ಕಿತ್ತು. ಅಂದರೆ ಫಿಲ್ಮ್ ಸೊಸೈಟಿ ಅಂತ ಇರ್ತಿತ್ತು. ನನ್ನ ಫ್ರೆಂಡ್ ಒಬ್ಬರು ಡಾಕ್ಟರ್ ಸುಜಯ್ ಕುಮಾರ್ ಅಂತಿದ್ರು, ಅವರು ಅಲ್ಲಿಗೆ ನನ್ನ ಕರ್ಕೊಂಡು ಹೋಗ್ತಿದ್ರು. ಅವ್ರು ಭಾಳ ಮೆಚೂರ್ಡ್ ಆ ಕಾಲದಲ್ಲಿ, ಸ್ಟೂಡೆಂಟ್ ಇದ್ದಾಗಲೇ. ಅವರು ಕರ್ಕೊಂಡೋಗಿ ನನಗೆ ಒಳ್ಳೆ ಫಿಲ್ಮ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಹೌದು, ಇದು ಗೊತ್ತಿಲ್ಲದೆ ಏನೋ ಪ್ರಭಾವ ಬೀರಿರ್ಬೋದು. ಆಮೇಲೆ ನನಗೆ ಹೈಸ್ಕೂಲಲ್ಲಿ ಒಬ್ಬರು ಪರಮೇಶ್ವರಯ್ಯ ಅಂತ ಒಬ್ಬರು ಮಾಸ್ಟರ್ ಇದ್ರು, ಗಣಿತ ಮತ್ತು ಇಂಗ್ಲೀಷಿಗೆ. ಅವರ ಪಾಠ ಮತ್ತು ಈ ಕಾಲೇಜ್ನಲ್ಲಿ, ಮಹಾರಾಜ ಕಾಲೇಜ್ನಲ್ಲಿ ಮೈಲಾರಿ ರಾವ್ ಅಂತ ಒಬ್ಬರು ಇಂಗ್ಲೀಷಿಗಿದ್ರು, ಇವರು ಪಾಠ. ಅದು ಬಹುಶಃ ಈ ನಾಟಕ ದೃಷ್ಟಿಯಿಂದ ನನ್ನ ಮೇಲೆ ತುಂಬ ಪ್ರಭಾವ ಬೀರಿದೆ. ಸರ್, ತಮ್ಮ ಆತ್ಮೀಯರೊಬ್ಬರು ಫೋನ್ ಮಾಡಿದ್ದಾರೆ, ಕರೆ ಮಾಡಿದ್ದಾರೆ. ಯಾರು? ಹೌದಾ? ನೋಡೋಣ. ಅವರು ಹೇಳುದಿಲ್ಲ, ನೀವೇ ಹೇಳ್ಬೇಕು ಯಾರು ಅಂತ. ಇಲ್ಲಿದ್ದೇನೆ ಅಂತ ಗೊತ್ತಾಗೈತೆ ಅವರಿಗೆ. ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಧನ್ಯವಾದ. ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ, ರಂಗ ವಿನ್ಯಾಸಕರು ಮೂರ್ತಿ ಧಿರಾಜು ಸರ್ ಇದ್ದಾರೆ. ನೀವು ಯಾರು ಅಂತ ಅವರು ಗೆಸ್ ಮಾಡ್ತಾ ಇದ್ದಾರೆ, ಯಾರು ಅಂತ ನೋಡೋಣ ಅಂತ. ಯಾರಿದು ಗೊತ್ತುಂಟಾ? ಗೊತ್ತಾಗದೆ. ನಿಮ್ಮ ಸುದ್ದಿ ಸ್ವಲ್ಪ ಮೊದಲು ಹೇಳಿದ್ದಷ್ಟೇ. ಇವರು ನಿಮ್ಮ ಹಾಗೆ ತುಂಬ ಸಮಾಜದಿಂದ ಒಂದ್ಸರಿ ಸಂದರ್ಶನ ಮಾಡುವ ಅಂತ ಹೇಳ್ತಾ ಇದ್ದವರು. ಅದನ್ನೇ ನಾನು ಹೇಳಿದೆ. ಅವರು ಆಶಾ ಬೆಳ್ಳಾರೆ 2 ವರ್ಷ ಆಯ್ತು ಹೇಳೋದು. 2 ದಿವಸ ಮೊದಲು ಫೋನ್ ಮಾಡಿದ್ರು ಅಷ್ಟೇ ಹೇಳಿದೆ. ಹೇಳಿ ಮೇಡಮ್, ಅವ್ರ ಬಗ್ಗೆ ಒಂದೆರಡು ಮಾತು. ಖಂಡಿತ. ಮೂರ್ತಿಯಣ್ಣನ ಬಗ್ಗೆ ಹೇಳ್ಬೇಕಿದ್ರೆ ಸ್ವಲ್ಪ ನಾವು ಹಿಂದಿನಿಂದ ಆಲೋಚನೆ ಮಾಡ್ಬೇಕಷ್ಟೇ.
ಅಂದ್ರೆ ಸುಮಾರು 2004-05 ಹಾ ನಮ್ಗೆ ಮೂರ್ತಿ ಅಣ್ಣನ ಪರಿಚಯ ಆಯ್ತು. ಹಾ ಆ ಸಮಯದಲ್ಲಿ ನಾನು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾ ಹಾ ಆರಂಭದಲ್ಲಿ ಇವರ ಪರಿಚಯ ಆಗುವಾಗ ನನಗೆ ಇವರೊಂದು ವಿಚಿತ್ರ ವ್ಯಕ್ತಿ ಅಂತ ಅನಿಸ್ತಾ ಇತ್ತು. ಇವ್ರು ಯಾಕಪ್ಪ ಹೀಗೆ ಇದ್ದಾರೆ, ಇವ್ರು ಸ್ವಲ್ಪ ಹಠ ಜಾಸ್ತಿ ಆಯ್ತಾ ಇವರದ್ದು ಅಂತ ಅನಿಸ್ತಾ ಇತ್ತು. ಅಂದ್ರೆ ಮಕ್ಕಳ ನಾಟಕಗಳ ಬಗ್ಗೆ, ಮಕ್ಕಳ ರಂಗಭೂಮಿಯ ಬಗ್ಗೆ ಅವರದ್ದೇ ಆದ ಕೆಲವು ನಿಲುವುಗಳು, ಇದೊಂಥರ ಆಗ್ಲಿಕ್ಕುಂಟ ಹೋಗ್ಲಿಕ್ಕುಂಟ ಅಂತ ಅನಿಸ್ತಾ ಇದ್ದ ಸಮಯ ಆಗ. ಆಗ ಮತ್ತೆ ಇವರೊಟ್ಟಿಗೆ ಒಂದಷ್ಟು ಸಮಯ ಕಳೀತಾ ಹೋದ ಹಾಗೆ ಇವರ ನಾಟಕದ ಬಗೆಗಿನ ಇವರ ನಿಲುವುಗಳು, ಅವತ್ತು ಹೀಗೆ ಇರಬೇಕು, ಮತ್ತು ಮಕ್ಕಳ ರಂಗಭೂಮಿ ಅಂತ ಹೇಳಿದ್ರೆ ಅದು ಪ್ರದರ್ಶನಕ್ಕಿಂತಲೂ ಪ್ರಕ್ರಿಯೆಗೆ ಹೇಗೆ ಮಹತ್ವ ಕೊಡಬೇಕು ಅನ್ನೋದ್ರ ಬಗ್ಗೆ ಇವರು ಗಟ್ಟಿಯಾಗಿದ್ರು. ಇವರು ನಮ್ಮ ಶಾಲೆಯಲ್ಲಿ ಇದು ನಾಟಕ ಮಾಡಿದಂತದ್ದು ಕಪ್ಪು ಕಾಗೆಯ ಹಾಡು, ಪುಣ್ಯಕೋಟಿ, ಪೂರ್ವರಂಗ, ಈ ಎಲ್ಲಾ ನಾಟಕಗಳು ಕೂಡ ಮಕ್ಕಳ ನಾಟಕಗಳಾಗಿ ಮೂಡಿ ಬಂದದ್ದೇ ಒಂದು ವಿಶೇಷ. ಮಕ್ಕಳ ನಾಟಕ ಹೌದು. ಅಂದ್ರೆ ಮಕ್ಕಳಿಂದಲೇ ಮಕ್ಕಳಿಗಾಗಿ ಅಂತ ನಾವೇನ್ ಹೇಳ್ತೇವೆ, ಆ ತರದ ಒಂದು ನಾಟಕ ಸ್ವರೂಪವಾದ ಆಲೋಚನೆ ಇವರು ಇಟ್ಕೊಂಡೇ ಒಂದಷ್ಟು ನಾಟಕಗಳನ್ನು ಒಂದಷ್ಟು ವರ್ಷ ನಮ್ಮ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಮಾಡಿದ್ದಾರೆ. ಮತ್ತೆ ಒಂದು ನಮ್ಗೆ ಈ ಕಾರ್ಯಕ್ರಮಗಳ ಆಯೋಜನೆಯಲ್ಲಿ ಇರುವಂತಹ ಒಂದು ಸೌಂದರ್ಯ ಪ್ರಜ್ಞೆ ಅಂತ ನಾವೇನ್ ಕರಿತೇವೆ, ಆಸ್ಥೆಟಿಕ್ ಸೆನ್ಸ್ ಅಂತ, ಇದನ್ನು ಕೂಡ ಅವರು ನಮಗೆ ಒಂದು ರೀತಿಯಲ್ಲಿ ನಮ್ಗೆ ಇದನ್ನು ಕಲಿಸಿದ ಗುರುಗಳು ಅಂತ ಹೇಳಿಯೇ ಹೇಳ್ಬೋದು. ಹೌದು, ಆಗ್ಲಿ ಮೇಡಮ್, ಬಹಳ ಖುಷಿ ಆಯ್ತು ನಿಮ್ಮೊಂದಿಗೆ ಮಾತಾಡಿ. ಬಹಳ ವಿವರವಾಗಿ ತಿಳಿಸಿದಿರಿ ಸರ್ ಬಗ್ಗೆ. ಅಂತೂ ಈಗ ನೀವು ಕೂಡ ವಿಚಿತ್ರ ಪ್ರಾಣಿಯಾಗಿದ್ದೀರಾ ಅಂತ ಹೇಳಿ ಅದೇ ಆಗ್ಲಿ ಮೇಡಮ್, ಬಹಳ ಖುಷಿ ಆಯ್ತು ಮೇಡಮ್ ನಿಮ್ಮೊಂದಿಗೆ ಮಾತಾಡಿ. ಅದೇ ರೀತಿ ಕೂಡ ಈ ತರದ ಒಂದು ಅವಕಾಶ ಕೊಟ್ಟಿದ್ದೀರಿ. ಹೌದು ಮೇಡಮ್, ಖಂಡಿತ. ಮೂರ್ತಿಯ ನನಗೊಂದು ಸರ್ಪ್ರೈಸ್ ಕೊಡೋದು, ಮತ್ತೆ ನಮ್ಮ ಒಂದು ವಾಯ್ಸ್ ಅನ್ನು 10 ಜನರಿಗೆ ಕೇಳುವ ಹಾಗೆ ಮಾಡಿದಿರಿ. ಆಗ್ಲಿ ಮೇಡಮ್, ಆಗ್ಲಿ. ಹಾಗೆ ನಿಮ್ಮ ಆಯೋಜನೆಗೂ ನಿಮ್ಗೆಲ್ರಿಗೂ ಕೂಡ ಮತ್ತೊಮ್ಮೆ ಕೃತಜ್ಞತೆ. ನಿಮ್ಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ತಮ್ಮ ಬಗ್ಗೆ ಬಹಳಷ್ಟು ಮಾತಾಡಿದ್ರು ಅವರು. ಅದೇ ರೀತಿ ಸರ್, ನಿಮ್ಮ ಅಂದ್ರೆ ಅದೇ ನೀವು ನಾಟಕ, ನಿಮಗೆ ಕಲೆ ಬಗ್ಗೆ ಆಸಕ್ತಿ ಬಂತು ಅಂತ ಕೇಳಿದ್ರೆ, ಹೌದೌದು, ಅದನ್ನ ಹೇಳಲಿಕ್ಕೆ ಹೊರಟಿದ್ದೆ. ಅದು ಗೊತ್ತಿಲ್ಲದೆ ಈಗ ಅದೇ ನಮ್ಮ ವಿಠಲ್ ಶಾಸ್ತ್ರಿಗಳದ್ದು ಅಪ್ಪಯ್ಯನ ಇದು ಅವರ ಬರೀ ತಾಳಮದ್ಲೇದು ಅಂತಲ್ಲ, ನಿತ್ಯ ಜೀವನದ ಇದರಲ್ಲಿ ಕೂಡ ಹಾಗೆ ಅವರ ಪ್ರತ್ಯುತ್ಪನ್ನ ಮಾತುಗಳು ಅದು ಎಲ್ಲಿಂದ ಬರ್ತಿತ್ತು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಅದೊಂಥರ ಬೆರಗು ಉಂಟು ಮಾಡ್ತಿತ್ತು. ಆ ಬೆರಗು ಇವತ್ತಿಗೂ ಇದೆ ನನಗೆ. ಆಮೇಲೆ ಅದೇ ಹೈಸ್ಕೂಲಲ್ಲಿ ಸಿಕ್ಕಿದ ಮಾಸ್ಟ್ರು ವೈಎನ್ ಪರಮೇಶ್ವರಯ್ಯ ಅಂತ, ಆ ಪಾಠ ಮಾಡೋ ಕ್ರಮ, ಮೈಸೂರಲ್ಲಿ ಸಿಕ್ಕಿದ ಮೈಲಾರರಾವ್, ಅದಂತೂ ನಾಟಕವೇ, ಹೇಳಿದ್ರೆ ನಂಬಲಿಕ್ಕಿಲ್ಲ ಆ ರೀತಿ. ಅವ್ರು ಇಂಗ್ಲೀಷ್ ಪ್ರೊಫೆಸರ್ ಆದರೂ ಕೂಡ ಕನ್ನಡದಲ್ಲೇ ಪಾಠ ಮಾಡೋದು, ಯಾಕಂದ್ರೆ ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ. ಸಾಮಾನ್ಯ ಎಲ್ಲರೂ ಹೀಗೆ ಪಾಠ ಮಾಡಿದರೆ ಪೋರ್ಷನ್ ಮುಗಿಸೋದು ಹೇಗೆ ಅಂತಲೇ ಕೇಳೋರು ಇರೋದು. ಇವರು ಸಾಧಾರಣ ಎಲ್ಲರೂ ಇನ್ನು ಸ್ಪೆಷಲ್ ಕ್ಲಾಸ್ ಮಾಡ್ತಾ ಇರ್ತಿದ್ರು ಪೋರ್ಷನ್ ಮುಗಿಯದೆ. ಇವರು ಜನವರಿ ಎಂಡಿಗೆ, ಫೆಬ್ರವರಿ ಫಸ್ಟ್ ವೀಕಿಗೆ ಇವರ ಪೋರ್ಷನ್ ಮುಗಿದು ಇನ್ನು ಓದ್ಕೊಳ್ರು ಅಂತ ಹೇಳ್ತಿದ್ರು. ನಾನು ಅವರ ಪಾಠವನ್ನು ಓದಲೇ ಇಲ್ಲ ಪರೀಕ್ಷೆಯಲ್ಲಿ. ಇವ್ರು ಹೇಳಿದ್ದನ್ನೇ ನೆನಪಲ್ಲಿ ಪರೀಕ್ಷೆಯಲ್ಲಿ ಬರೋದು. ನನಗೆ ಬೇಕಾದ್ರೆ ಈಗ ಒಂದು 10 ವರ್ಷ ಹಿಂದಿನವರೆಗೂ ನೆನಪಿರ್ತಾ ಇತ್ತು ಅಂತ ಪಾಠ. ನಮ್ಮ ದಕ್ಷಿಣ ಕನ್ನಡದವರು ಅದನ್ನು ಒಪ್ಪುದಿಲ್ಲ, ಯಾಕಂದ್ರೆ ಅದು ಸ್ವಲ್ಪ ಇಂಗ್ಲೀಷನ್ನು ಕನ್ನಡದಲ್ಲಿ ಮಾಡೋದು ತಪ್ಪು ಅಂತ ಹೇಳೋ ವಾದ ಕೆಲವರಿಗೆ ಉಂಟು. ನನ್ನ ಮಾವನೇ ಹೇಳ್ತಿದ್ರೆ, ನಾನು ಹೇಳಿದೆ ಸರಿಯಾದ ತಪ್ಪ ನನಗೆ ಗೊತ್ತಿಲ್ಲ ಮಾವ, ಆದ್ರೆ ನನ್ನ ತಲೆಗೆ ಹೋಗಿದಲ್ಲ ಅಷ್ಟೇ. ಅದಕ್ಕಿಂತ ಇನ್ನು ಅದರ ಜೀವಮಾನ ಇಟ್ಟು ತಗೊಂಡೋಗಿ ಅಲ್ಲಿ ಎಕ್ಸಾಮ್ ಬರಿಬೇಕಷ್ಟು, ನಾವು ಮಾರ್ಕ್ ತೆಗಿಬೇಕು. ಅದೇ ಈಗ ಆಮೇಲೂ ಸಹ ಕಾಲೇಜ್ ಮುಗಿಸಿ ಬಂದ ಮೇಲೂ ಸಹ ನನಗೆ ಕೆಲಸ ಇರಲಿಲ್ಲ. ಹಾಗಾಗಿ ಊರಲ್ಲಿ ಕೃಷಿ ಮಾಡಲಿಕ್ಕೆ ಆಸಕ್ತಿ ಕಡಿಮೆ. ಹೀಗೆಲ್ಲ ಆಗಿ ಈ ಕ್ರಿಕೆಟ್ ಸಂಘಟನೆ ಮಾಡ್ತಾ ಇದ್ದೆ. ಎಷ್ಟೊತ್ತಿಗೆ ನೋಡಿದ್ರು ವಾರ ಕ್ರಿಕೆಟ್ಗಳು. ದೊಡ್ಡ ಕ್ರಿಕೆಟ್ ಪ್ಲೇಯರ್ ಅಲ್ಲ, ರಬ್ಬರ್ ಬಾಲ್ ಕ್ರಿಕೆಟ್ ಟೀಮ್ ಮಾಡೋದು. ಆದ್ರೆ ನಾನು ಒಂದು ರೀತಿ ನನಗೆ ಸಂಘಟನೆಯ ಅನುಭವ ಒಳ್ಳೆ ಅದರಲ್ಲಿ ಬೆಳೆದೆ. ನಾನು ನಾಟಕಕ್ಕೆ ಬಂದದ್ದೇ ಬಹುಶಃ ಅಪ್ಪ ತೀರಿ ಹೋಗಿದ್ದಾರೆ 84ರಲ್ಲಿ. ಅದೇ ಕೆಲವು ಸಲ ಹೇಳ್ತಾರೆ ಏನಂತ ಹೇಳಿದ್ರೆ, ನಂತರ ಹೇಳೋರಿತ್ತು, ನೀವು ದೇವರಾಜ್ ಅವ್ರ ಮಗ, ನೀವು ತಾಳಮದ್ಲೆಲ್ಲ ಅರ್ಥ ಹೇಳೋದಿಲ್ಲ, ಏನಾದ್ರು ಬರೆದಿದ್ದೀರಾ? ಅದಕ್ಕೆ ನಾನು ಹೇಳೋ ಕ್ರಮ ಇತ್ತು, ಬುದ್ಧಿವಂತಿಕೆಲ್ಲ ಉತ್ತರ ಕೊಡ್ತಿದ್ದೆ. ಈಗ ನೀವು ದೇವರಾಜ್ ಅವರ ಮಗ ಆಗಿ ಯಾಕೆ ಅವರ ಇದನ್ನು ಮುಂದುವರಿಸಲಿಲ್ಲ ಅಂತ ನೀವು ಕೇಳ್ತಾ ಇದ್ದೀರಲ್ಲ,
ಅದು ಅವ್ರ ಮೇಲಿನ ಅಭಿಮಾನದಲ್ಲಿ ಕೇಳ್ತಾ ಇರೋದು. ಹೌದು ಹೌದು. ಆ ಅಭಿಮಾನ ಹಾಳಾಗಬಾರ್ದು, ಹಾಳಾಗಬಾರ್ದು, ಇವನಿಗೆ ಬೇಡ ಇತ್ತು ಆ ಕೆಲಸ ಅಂತ ಹೇಳಬಾರ್ದು. ಅದಕ್ಕೆ ನಾನು ಹೋಗಿಲ್ಲ, ಅದಕ್ಕೆ ಹೋಗ್ಲಿಲ್ಲ ಅಂತ ಹೇಳ್ತಿದ್ದೆ. ಆದರೆ ಈಗ ಈ ನಾಟಕ ಕ್ಷೇತ್ರ ಉಂಟಲ್ಲ, ಇದು ಅವರದ್ದೇ. ಹೌದು, ನಾಟಕ ಕ್ಷೇತ್ರ ಅವರದ್ದೇ. ಅವರು ಮೊದಲು ರಂಗಭೂಮಿಯಲ್ಲಿ ತುಂಬ ಕೆಲಸ ಮಾಡಿದ್ರು. ಚೊಕ್ಕಾಡಿ ಅಂತ ಊರಲ್ಲಿ ಅವರು ಸಾಂಸ್ಕೃತಿಕವಾಗಿ ಇಡೀ ದೇವಸ್ಥಾನವನ್ನೇ ಸಾಂಸ್ಕೃತಿಕ ಕೇಂದ್ರ ಮಾಡಿದ್ರು, ಇದು ಊರನ್ನೇ ಕೇಂದ್ರ ಮಾಡಿದ್ರು ಆ ಕಾಲದಲ್ಲಿ. ಅದೇ ನಾವು ಅರಿದ ದೇವರಾಜ್ ಅಂತ ಒಂದು ಪುಸ್ತಕ ಇದೆ, ಅದ್ರಲ್ಲಿ ಅವರು ಬರೆದಿದ್ದಾರೆ. ಇಂಥ ಒಂದು ಸಾಂಸ್ಕೃತಿಕ ಸಂಘಟನೆ ಮತ್ತು ಅದು ಇವರಲ್ಲಿಂದ ಹೊರಟುಕೊಳ್ಳಿ ನಿಂತೋಯ್ತು ನಿಧಾನಕ್ಕೆ. ಅಂಥದ್ದು ಒಂದು ಬೆಳವಣಿಗೆ ಮತ್ತೆ ಕಂಡದ್ದು ನಾವು ಹೆಗ್ಗೋಡು ನೀನಾಸಂನವರದ್ದು. ಅಲ್ಲಿವರೆಗೆ ಕಾಯ್ಬೇಕಾಯ್ತು ಕರ್ನಾಟಕ ಅಂತ ಹೇಳಿದ್ದಾರೆ ಅವರು ಅವರಲ್ಲಿ. ಖಂಡಿತ. ಅದೇ ಸರ್, ತಮಗೆ ಈ ಮಕ್ಕಳ ನಾಟಕದ ಬಗ್ಗೆ ಆಸಕ್ತಿ ಬರ್ಲಿಕ್ಕೆ ಕಾರಣ ಸರ್? ಅಂದ್ರೆ ನೀವು ಬೇರೆಯವ್ರ ರೀತಿ ಮಾಡುದಿಲ್ಲ ಮಕ್ಕಳ ನಾಟಕ ನಿರ್ದೇಶನ. ಒಂಥರ ಅವರ ಟೀಚರ್ ಹೇಳಿದ್ರು, ಈಗ ಅವರ ಮೇಡಮ್ ಹೇಳಿದ್ರು ವಿಭಿನ್ನ ರೀತಿಯ. ಅದು ಯಾವ ರೀತಿ ಸರ್ ವಿಭಿನ್ನ ರೀತಿ? ಅದರ ಬಗ್ಗೆ ಹೇಗೆ ಸರ್? ವಿಭಿನ್ನ ಅಂದ್ರೆ ವಿಭಿನ್ನ ಅಂತ ಯೋಚನೆ ಮಾಡಿದ್ದಲ್ಲ. ನಾನು ಅಲ್ಲಿಗೆ ಬರ್ತಿದ್ದೆ ಈಗ ನೆಕ್ಸ್ಟ್. ಯಾಕಂದ್ರೆ 84ರಲ್ಲಿ ಮೋಹನ್ ಸೋನಾ ಬಿಟ್ಲಕ್ಕೆ ಬಂದರು. ಅವರು CPCRI ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ರು. ಅವರು ಬಹುಶಃ ದಕ್ಷಿಣ ಕನ್ನಡದಲ್ಲಿ ಮಕ್ಕಳ ನಾಟಕ ಪ್ರಾರಂಭ ಮಾಡಿದವರು. ಅವರು ಬಂದಾಗ ನನ್ನ ಪರಿಚಯ ಆಯಿತು. ಅವ್ರು ಹೇಳಿದರು, ಮೂರ್ತಿಯವರು ನನಗೆ ಸ್ವಲ್ಪ ಮಕ್ಕಳನ್ನು ಒದಗಿಸಿಕೊಡ್ತೀರಾ ಅಂತ. ಸುಮ್ಮನೆ ಸಾಯಂಕಾಲ ಅವ್ರ ಜೊತೆ ಆಟ ಆಡ್ತಾ ನೋಡೋದು. ನಾನು ಒಂದು ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಕಾರ್ಯದರ್ಶಿ ಆಗ ನಾನು ಮಾಡ್ಕೊಡ್ತೇನೆ ಕೂಡಲೇ ಹೇಳಿದೆ. ಒಂದು ಸ್ಥಳಗಳೆಲ್ಲ ಹೋಗಿ ಮಾತಾಡಿ ಮಕ್ಕಳನ್ನೆಲ್ಲ ವ್ಯವಸ್ಥೆ ಮಾಡಿದೆ. 25-30 ಮಕ್ಕಳಿದ್ರು. ಆದರೆ ನಾನು ಕಾರ್ಯದರ್ಶಿ ಆದ್ದರಿಂದ ಅವ್ರನ್ನ ಸುಮ್ಮನೆ ಬಿಟ್ಟು ನೀವು ಮಾಡ್ಕೊಳ್ಳಿ ಅಂತ ಹೇಳೋದು ನನಗೆ ಇಷ್ಟ ಇಲ್ಲ. ನಮಗೂ ಸ್ವಲ್ಪ ಜವಾಬ್ದಾರಿ ಇದೆ. ಇವ್ರ ಹತ್ರ ಎಲ್ಲ ಕೇಳಿದೆ, ಯಾರು ಒಬ್ರು ಇರ್ತೀರ ಮಾರ? ಇಲ್ಲ, ನನಗೆ ಬಿಡುವಿಲ್ಲ ಅಂತ ಹೇಳಿದ್ರು. ನಾನೇನಿತ್ತೆ 2 ದಿವಸ ನಾನು ಬಾಕಿ ಎಲ್ಲ ಮರೆತೆ. ಇದ್ರೊಳಗೆ ಬೌಲ್ಡ್ ಆಗಿ ಹೋದೆ ಫುಲ್. ಈ ಮಕ್ಕಳ ಜೊತೆ ಸೋನ್ರ ಒಂದು ಕ್ರಮ ಇದೆಯಲ್ಲ ಅದನ್ನ ನೋಡಿ. ಅಂದ್ರೆ ಮಕ್ಕಳನ್ನು ಮಾತಾಡ್ತಾ ಅವರಿಂದಲೇ ಹೊರಡಿಸುವಂಥದ್ದು. ಮಕ್ಕಳು ನಮ್ಮ ಜೊತೆ, ಈಗ ನಾವು ಅವರಿಗೆ ಒಂದು ರೀತಿ ಶಿಕ್ಷಕರು ಅಂತ ಇರ್ಲಿಕ್ಕೆ ಸಾಕು ಫಸ್ಟಿಗೆ. ಆದರೆ ಆ ಶಿಕ್ಷಕರ ಭಾವನೆ ಹೊರಟೋಗುವಾಗ ಫ್ರೀಯಾಗಿ ನಮ್ಮಲ್ಲಿ ಇರುವ ಹಾಗೆ ವ್ಯವಹರಿಸುವಂಥದ್ದು ಆಟದಲ್ಲಿ. ಈ ರೀತಿ ಒಂದು ಖುಷಿ ಆಯಿತು. 2 ವರ್ಷ ನಾವು ಯಾವುದೇ ಪ್ರದರ್ಶನ ಇಲ್ಲದೆ ನಾಟಕ ಮಾಡಿದ್ದೇವೆ ಅಲ್ಲಿ. ನಾವು ಅಂದರೆ ಮೇನ್ ಮೋನ್ಸೋನ್ರೆ ನಾನು ಅವರೊಟ್ಟಿಗೆ ಇದ್ದೆ ಅಷ್ಟೇ. ಬೇರೆ ಚಿಕ್ಕ ಚಿಕ್ಕ ಕಥೆಗಳನ್ನ ಇಟ್ಕೊಂಡು ಮಕ್ಕಳನ್ನ ನಾಟಕ ಮಾಡಿ ಅಂತ ಹೇಳಿ ಮಾಡ್ತಾ ಹೋಗೋದು. ಹೀಗೆ ಮತ್ತೆ ಅವ್ರ ನಾಟಕ ಪ್ರದರ್ಶನ ಆಗಬೇಕು ಅಂತ ಆಯಿತು. ಆಗ ಅವರಿಗೆ ನಾನು ಸಂಗೀತ ಒಂದು ಗೊತ್ತಾಗಿ ನನಗೆ ಸ್ವಲ್ಪ ಸಂಗೀತ ಕೊಡಿ ಅಂತ ಹೇಳಿದ್ರು. ಸಂಗೀತಕ್ಕೆ ನಾನು ಬರಲಿಕ್ಕೆ ಕಾರಣ ಉಂಟು. ಸಂಗೀತಕ್ಕಂದ್ರೆ ಪ್ರೊಫೆಸರ್ ಶಂಕರ್ ಮ್ಯಾಜಿಕ್ ಶುರು ಮಾಡಿದಾಗ ಆಗ ನನ್ನ ಕೈಲೊಂದು ಮೌತಾರ್ಗನ್ ಇತ್ತು. ಸುಮ್ಮನೆ ಕಿರಿಕಿರಿ ಮಾಡ್ತಿದ್ದಷ್ಟೇ, ಏನು ನುಡಿಸ್ಲಿಕ್ಕೆ ತಿಳಿತಿರ್ಲಿಲ್ಲ. ಮ್ಯೂಸಿಕ್ಗೆ ಮುರ್ತಿದ್ದಾನೆ ಅಂತ ಆಯ್ತು. ಸರಿ, ನಾನು ಮತ್ತೆ ಏನು ಮಾಡಿದೆ, ಮತ್ತೊಂದು ಬುಲ್ಬುಲ್ ತರಂಗ ಹಿಡ್ಕೊಂಡು ಸ್ವಲ್ಪ ಏನೋ ಕೊಡ್ತಿದ್ದೆ. ಮತ್ತೆ ಇದು ಯಾವುದು ವಾದ್ಯ ಇಲ್ಲ ನನ್ನ ಹತ್ರ. ಮತ್ತೆ ಈಗ ಚಿಕ್ಕಂದಿನಲ್ಲಿ ಎಲ್ರಿಗೊಂದು ಚಪಲ ಇರ್ತದೆ, ಇಲ್ಲ ಅಂತಿಲ್ಲ. ಸುಮ್ಮನೆ ಮೇಜಿಗೆ ತಾಳ ಹೊಡೆಯೋದು, ಇಲ್ಲರ ಬಿದ್ರು ಚೆಂಬಿಗೆ ಇದಕ್ಕೆ ಕೊಡಪಾನಕ್ಕೆ ಇಂಥದ್ದು ಅವಾದ್ಯಗಳಲ್ಲಿ ಇದು. ಮತ್ತೆ ಇದು ಎಂಥದ್ದು ಬೆಂಕಿ ಪೆಟ್ಟಿಗೆಗೆ ಒಂದು ಇದು ರಬ್ಬರ್ ಬ್ಯಾಂಡ್ ಹಾಕಿ ಕಿಟಕಿಟಿ ಮಾಡ್ತೀವಿ. ಇಂಥದ್ದೆಲ್ಲ ನನಗೆ ವಾದ್ಯಗಳಿಗೆ ಉಪಯೋಗ ಆಗ್ತಿತ್ತು ಹೈಸ್ಕೂಲ್ ಇದ್ದಾಗಲೇ. ಇದನ್ನೇ ಸಂಗೀತ ಕೊಡ್ತಿತ್ತು. ತೋರಿಸ್ಲಿಕ್ಕೆ ಧೈರ್ಯ ಬರ್ತಿರಲಿಲ್ಲ ಯಾರಿಗೆ. ಹೌದು, ಇನ್ನು ಇದಾಗಿತ್ತು. ಅದರ ಧೈರ್ಯ ಬಂದದ್ದೇ 88-89ರಲ್ಲಿ BV ಕಾರಂತರು ರಂಗಾಯಣದಲ್ಲಿ ರಾಗ ಸರಾಗ ಅಂತ ನಾನು ಮಾಡಿ ತೋರಿಸಿದ್ದೆ. ಅವಾದ್ಯಗಳನ್ನು ಬಳಸಬೇಕು ಅಂತ. ಆಗ ನನ್ನ ದಾರಿ ಸರಿ ಉಂಟು ನನಗೆ ಗೊತ್ತಾಗ್ತದೆ. ಅಲ್ಲ, ಈಗ ನಂದೊಬ್ಬೊಂದು ವಸ್ತು ಅಂತ ಅಲ್ಲ, ಚಿಕ್ಕ ಪ್ರಾಯದಲ್ಲಿ ಎಲ್ಲರೂ ಮಾಡ್ತಾ ಇರ್ತಾರೆ, ಎಲ್ಲ ಆಟ ಆಡ್ತಾರೆ. ಎಲ್ರಿಗೂ ಏನಂದ್ರೆ ಮನೆಯಲ್ಲಿ ವಿರೋಧ ಇರ್ತದೆ. ಅದು ಮಾಡಬೇಡ, ನಿಲ್ಸಲ್ಲಿ ಸಾಕು, ನನಗೆ ಹಾಗೆ ಹೇಳೋರು ಯಾರು ಇರಲಿಲ್ಲ. ಹಾಗೆ ನಾನು ಸಂಗೀತಗಾರ. ಮತ್ತೆ ಆ ಕಾಲದಲ್ಲಿ ಸಾಧಾರಣ 76ನೇಂದಲೇ ಈ ಶಾಲೆಯ ನಾಟಕಗಳು ಅಥವಾ ಹಳೆ ತುಳು ನಾಟಕಗಳು ಸಾಂಪ್ರದಾಯಿಕವಾದಕ್ಕೆ ಸಂಗೀತ ಕೊಡ್ತಿದ್ದೆ. ಅಲ್ಲಿಯೂ ಕೆಲವು ಜನರಿಗೆ ಇಷ್ಟ ಆಗಿತ್ತು. ನಮ್ಮ ಯೂಶುವಲಿ ಇರುವವರಿಗಿಂತ ಸ್ವಲ್ಪ ಬೇರೆ, ಇವರು ಹರಟೆ ಮಾಡೋದಿಲ್ಲ. ನಾನೊಂದು ಈ ಹಾರ್ಮೋನಿಯಂ ಬಿಟ್ಟು ಮ್ಯಾಂಡೋಲಿನ್ ಉಪಯೋಗಿಸಿದೆ. ಆಗ ನಿಮ್ಮ ಮಾತಿಗೆ ತೊಡಕಾಗೋದಿಲ್ಲ. ಹಾಗಾಗಿ ಕೆಲವರಿಗೆ ಅವನೇ ಬೇಕು ಅಂತ ಆಗ್ತಿತ್ತು. ಗೊತ್ತಿರಲಿಲ್ಲ, ಬರೀ ಇಫೆಕ್ಟ್ ಕೊಡ್ತಿದ್ದ ನಾನು. ಇದು ನಾನು ಸಂಗೀತ ಅಂತ ಇವ್ರಿಗೆ ಗೊತ್ತಾಯ್ತಲ್ಲ. ಹಾಗಾಗಿ ಮೂರ್ತಿಯವರಿಗೆ ಸ್ವಲ್ಪ ಸಂಗೀತ ಮಾಡಿ ನಾಟಕಕ್ಕೆ ಪ್ರದರ್ಶನ ಮಾಡುವಾಗ ಬೇಕಲ್ಲ. ಹಾಗೆ ಶುರು ಮಾಡಿದೆ ಇವ್ರ ನಾಟಕಕ್ಕೆ ಸಂಗೀತ ಕೊಡಲಿಕ್ಕೆ. ಆಮೇಲೆ ಅದು ಅವರಿಗೆ ಇಷ್ಟ ಆಯಿತು. ಸಂಗೀತ ಕೊಡ್ತಾ ಇರುವಾಗ ನನಗೆ ಸ್ವಲ್ಪ ಡೌಟ್ ಬರಲಿಕ್ಕೆ ಶುರು ಆಯಿತು. ನಾನು ಇದನ್ನೀಗ ಸಂಗೀತ ಕೊಟ್ಟರೆ ಆಗ್ತದೋ ಇಲ್ಲ, ಇದನ್ನು ಉಪಯೋಗಿಸ್ಬೋದು ಮೆಂಡೋಲಿನ್ನು ಇದೆಲ್ಲ. ಯಾಕೆಂದರೆ ಯಾರು ಉಪಯೋಗಿಸೋದು ಕಾಣ್ತಾ ಇಲ್ಲ ನಾಟಕದಲ್ಲಿ. ಎಲ್ಲ ಚೆಂಡೆ ಅಥವಾ ಟಮಟೆ ಇಂಥದ್ದೇ ಕಾಣ್ತದೆ. ಅದಕ್ಕೆ ಅವ್ರು ಹೇಳಿದರು, ಅದು ಕಾರಣ ಏನಂದ್ರೆ ಅವರಿಗೆ ಯಾರಿಗದು ನುಡಿಸ್ಲಿಕ್ಕೆ ಗೊತ್ತಿಲ್ಲ.
ನೀವು ನುಡಿಸಿ ಏನೂ ತೊಂದರೆ ಇಲ್ಲ, ಒಂದು ಹೊಸ್ತಾಗ್ತದೆ. ಅವ್ರು ಹೇಳಿದ್ದು ಕರೆಕ್ಟ್ ಆಯಿತು. ಯಾಕಂದರೆ ನನಗೆ ಆ ಕಾಲದಲ್ಲಿ ಸುಳ್ಯದಲ್ಲೆಲ್ಲ ಸಂಗೀತಕ್ಕೆ ನಾನು ದೊಡ್ಡ ಜನ ಅಂತ ಆಗಿ ಹೋಯ್ತು. ಆ ಕಡೆ ನಾಟಕಕ್ಕೆ ಸುಳ್ಯ ಸೈಡ್ನಲ್ಲಿ ಮಕ್ಕಳ ನಾಟಕ ತುಂಬ ಆಗ್ತಿತ್ತು. ಮೂರ್ತಿ ಅವ್ರು, ನೀವು ಸಂಗೀತ ಅಂದರೆ ಮೂರ್ತಿ ಅವ್ರದ್ದು ಅಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡ್ತಿದ್ದೆ ತಾವು? ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್. ಆದರೆ ಅದು ಮಾಡ್ತಾ ಮಾಡ್ತಾ ನನಗೆ ಸಂಗೀತದ ರಂಗ ಸಂಗೀತ ಅನ್ನೋದು ಅರ್ಥ ಆಗ್ತಾ ಬಂತು, ಏನು ಹೇಗಿರಬೇಕು ಅಂತ. ಅದು ಹೇಗೆ ಯಾವ ಥರ ಇರ್ಬೇಕು ಸರ್? ಈ ಮಕ್ಕಳ ನಾಟಕಕ್ಕೂ ಸೀನಿಯರ್ಸ್ ನಾಟಕಕ್ಕೂ ಇರುವಂಥ ವ್ಯತ್ಯಾಸ? ಈಗ ಮಕ್ಕಳ ನಾಟಕ ಅದನ್ನ ಮೊದಲು ಹೇಳ್ತೇನೆ ನೋಡಿ, ಸಂಗೀತದ ಮತ್ತೆ ಹೇಳುವ. ಈಗ ದೊಡ್ಡವ್ರ ನಾಟಕ, ಮಕ್ಕಳ ನಾಟಕ. ಈಗ ನನಗೆ ಏನು ಕಾಣೋದು ಅಂದರೆ ಬಹಳಷ್ಟು ಜನ ನಿರ್ದೇಶಕರಿದ್ದಾರೆ, ಅವರಿಗೆಲ್ಲ ಹೇಗೆ ಅಂದರೆ ಮಕ್ಕಳ ನಾಟಕ ಅಂದರೆ ದೊಡ್ಡವ್ರ ನಾಟಕದ ಒಂದು ಮಿನಿ ಇದ್ದದ್ದು ಅಷ್ಟೇ, ಕಾರ್ಬನ್ ಕಾಪಿ ಮಿನಿ ಅಷ್ಟೇ. ಈಗ ಮಕ್ಕಳ ಜೊತೆ ಆಟ ಆಡ್ತಾ ಭಾಳ ಚೆನ್ನಾಗಿ ಮಕ್ಕಳನ್ನು ಆಟ ಆಡಿಸ್ತಾರೆ, ಭಾಳ ಖುಷಿ ಆಗ್ತದೆ. ನನಗೂ ಅವ್ರ ಚೆನ್ನಾಗಿ ಆಟ ಆಡ್ಲಿಕ್ಕೆ ತಿಳಿದಿದೆ. ಆದರೆ ಪ್ರದರ್ಶನ ಇದೆ ಅಂತ ಆದರೆ ಅವರಿಗೊಂದು ಸ್ಕ್ರಿಪ್ಟ್ ಬೇಕೇ ಬೇಕು. ಹೌದು. ಎಷ್ಟು ಒದ್ದಾಡ್ತಾರೆ ಅಂದರೆ, ನಾನು ರಂಗಾಯಣದಲ್ಲಿ ನೋಡಿದೆ, ನಮ್ಮ ಜೊತೆಯಲ್ಲಿದ್ದ ಕೆಲವರೆಲ್ಲ ಒದ್ದಾಡ್ತಿದ್ರು, ರಾತ್ರಿ ನಿದ್ರೆ ಮಾಡಿದ್ರು, ಸರ್ ಸ್ಕ್ರಿಪ್ಟ್ ಸಿಕ್ಕಲಿಲ್ಲ ಅಂತ. ಸ್ಕ್ರಿಪ್ಟ್ ಇಲ್ಲ ಅಂತ. ನನಗೆ ಯಾಕೋ ಸ್ಕ್ರಿಪ್ಟ್ ಇದ್ದರೆ ನಾಟಕ ಮಾಡಲಿಕ್ಕೆ ಆಗೋದೇ ಇಲ್ಲ. ಮಕ್ಕಳ ನಾಟಕ ಸ್ಕ್ರಿಪ್ಟ್ ಯಾಕೆ ಅಂತ ಕೇಳೋಲ್ಲ. ಎಷ್ಟು ಕಥೆಗಳಿದೆ, ಪಂಚತಂತ್ರದ ಕಥೆ ಇದೆ, ಚಂದಮಾಮದ ಕಥೆಗಳಿದೆ. ಈ ಕಥೆಗಳನ್ನು ಮಕ್ಕಳಿಗೆ ಹೇಳಿ ನಾಟಕ ಮಾಡಿಸೋದಲ್ಲ ಅಂತಲೇ ಕಾಣ್ತಿತ್ತು ನನಗೆ. ಇದು ಆಶ್ಚರ್ಯ ಆಯ್ತು, ಇವರು ಯಾಕೆ ಹೀಗೆ ಮಾಡ್ತಾರೆ ಅಂತ. ಈ ಸೋನ್ರ ಟೆಕ್ನಿಕ್ ನನಗೆ ಖುಷಿ ಆದ್ದೇ ಹಾಗೆ. ಮಕ್ಕಳ ನಾಟಕದಲ್ಲಿ ಪ್ರಾಯಶಃ ಅವ್ರು ಮಾತ್ರ ಹಾಗೆ ಮಾಡಿದ್ದು, ಅವ್ರ ನಂತರ ಬಹುಶಃ ನಾನು ಮಾತ್ರ ಮಾಡ್ತಾ ಇರೋದು. ಈಗ ಗೋಪಾಳ್ಕರ್ ಇದ್ದಾರೆ ಮಂಗಳೂರಲ್ಲಿ, ಎಂ ಜಿ ಕಜೆ ಇದೆ, ಅವರ ಆರ್ಟಿಸ್ಟು. ಅವರು 1-2 ವರ್ಷ ಮಾಡಿದ್ರು ಹೀಗೆ, ಆಮೇಲೆ ಅವ್ರು ಯಾಕೆ ನಿಲ್ಲಿಸಿದ್ರು ಅದನ್ನು. ಬೇರೆ ಯಾರು ಈ ಮೆಥಡಲ್ಲಿ ನಾಟಕ ಮಾಡಿದವರಿಲ್ಲ. ಸ್ಕ್ರಿಪ್ಟ್ ಮಾಡೋದಿಲ್ಲ, ನೀವು ಸ್ಕ್ರಿಪ್ಟೇ ಇಲ್ಲ. ಈಗ ನಮಗೆ ನಾಟಕ ಅಂದರೆ ಈಗ ಸಾಮಾನ್ಯ ನಮ್ಮಲ್ಲಿ ಒಂದು ತರಬೇತಿಗೆ ಅವ್ರು ಹೇಳಿದಾಗೆ ನಮ್ಮಲ್ಲಿ ಒಂದು ತರಬೇತಿ ಆಗಬೇಕು ಅಂತ ಬಯಸ್ತಾರೆ ಅವರು. ತರಬೇತಿ ಬಯಸೋದು ಯಾಕೆ ಅಂದರೆ ಒಂದು ನಾಟಕವನ್ನು ಉದ್ದೇಶ ಇಟ್ಟುಕೊಂಡೆ ಪ್ರದರ್ಶನ. ಸರ್ ನಡ್ದು ಸ್ಕೂಲ್ಗೆ ಒಂದು ಆಗಬೇಕು, ಇಲ್ಲಾಂದ್ರೆ 30ನೇ ತಾರೀಕು ಒಂದು ಒಳ್ಳೆ ಪ್ರೋಗ್ರಾಮ್ ದಿನ ನಿಗದಿಟ್ಟುಕೊಂಡೇ ಮಾಡು. ಇದನ್ನು ಇಟ್ಕೊಂಡೇ ಸಾಮಾನ್ಯ ಎಲ್ಲರಿಗೂ ಸಿಗುವುದಷ್ಟೇ. ಹೌದೌದು. ಆಗ ನಾಟಕಕಾರನಿಗೆ ಏನಾಗ್ತದೆ ಅಂದರೆ ಟೆನ್ಷನ್ ಇರ್ತದೆ, ಒಂದು ನಾಡಿದ ಪ್ರದರ್ಶನ ಚಂದ ಆಗಬೇಕಲ್ಲ ಅಂತ. ನಾನು ಹೇಳ್ತಾ ಇರೋದು, ಈಗ ಸೋನ್ರ ಜೊತೆ ನಾನು 2 ವರ್ಷ ನಾಟಕ ಮಾಡಿದೆ ಅಂತ ಹೇಳಿದಲ್ಲ, ಅದೇ ರೀತಿ ಮುಳಿಯ ಸ್ಕೂಲ್ನಲ್ಲಿ ಸಿಕ್ಕಿದೆ ನನಗೆ. ಮುಳಿಯ ತಿಮ್ಮಪ್ಪಯ್ಯನವರ ಶಾಲೆ ಇತ್ತು, ಅಲ್ಲಿ ಸಿಕ್ಕಿದೆ. ಅದು ತೀರಾ ಹಳ್ಳಿಯ ಶಾಲೆ. ಅಲ್ಲಿ ನಾನು ನಾಟಕ ಮಾಡಿಸ್ತೇವೆ ಅಂತ ಕೇಳುವಾಗ ಸುಳ್ಳಿಗಾಗಿ ಕೇಳಿದ್ದು. ಕೇಳಿದಾಗ ನೋಡಿದರೆ ಮಕ್ಕಳ ಹತ್ರ ಮಾಡಿಸೋದು ಭಾರಿ ಕಷ್ಟ ಅಂತ ಅನಿಸಿತ್ತು. ಮಾತೇ ಆಡೋದಿಲ್ಲ ಮಕ್ಕಳು. 3ನೇ ಕ್ಲಾಸ್ನವರೆಗೆ ಇದೆ ಪ್ರೈಮರಿ, ಆಮೇಲೆ 8ನೇ ಕ್ಲಾಸ್ ಪ್ರಾರಂಭ ಆಗಿದೆ. 8ನೇ ಕ್ಲಾಸ್ಗೆ ಬಂದ ಹುಡುಗನಿಗೆ ಇಂಗ್ಲೀಷ್ ಬಿಡಿ, ಕನ್ನಡದ ಈ ಬರ್ಲಿಕ್ಕೆ ಸರಿ ತಿಳಿತಿರಲಿಲ್ಲ. 8ನೇ ಕ್ಲಾಸಿನ ಹುಡುಗ. ಇವ್ರನ್ನ ಏನು ಮಾಡ್ತೀರಿ ನೀವು, ಬಾಯಿ ಬಿಡ್ತಿರ್ಲಿಲ್ಲ. ಅಂತೂ ಏನೋ ಮಾಡಿ ಒಂದು ಪೇಚಾಡಿ ಒಂದು ನಾಟಕ ಹೇಗೋ ಆಯಿತು. ಅಲ್ಲಿ ಕೂಡ ಪ್ರಥಮ ಬಾರಿ ನಾನು ಸ್ಕ್ರಿಪ್ಟ್ ತಗೊಂಡು ಮಾಡ್ಲಿಕ್ಕೆ ಹೊರಟು, ಆ ಸ್ಕ್ರಿಪ್ಟೇ ಬೇರೆ ಆಗಿದೆ ಮತ್ತೆ. ಆಯ್ತಾ, ಅಲ್ಲಿ ಇದು ನೋಡ್ತಾ ಮತ್ತೆ ಒಂದು ನಾಟಕ ಆದಮೇಲೆ ಭಾರಿ ಇಷ್ಟ ಆಯಿತು ಊರಿನವರಿಗೆಲ್ಲ, ಇದು ಒಳ್ಳೆಯದು. ಮತ್ತೆ ಅದರ ಕರೆಸ್ಪಾಂಡೆಂಟ್ ವಿ ಕೆ ಶರ್ಮಾ ಅಂತ ಇದ್ರು, ಅವ್ರಿಗೆ ಭಾರಿ ಖುಷಿ ಆಯಿತು. ಅವರು ಮೂರ್ತಣ್ಣ ದಿನ ಯಾವಾಗಲೂ ಬಂದು ನಾಟಕ ಮಾಡಿಸೋದ್ರೆ ಅಡ್ಡಿ ಇಲ್ಲ ಅಂತ ಹೇಳಿದ್ರು. ಆ ಹಾಸ್ಟೆಲ್ ಕೂಡ ಇತ್ತು ಅಲ್ಲಿ, ಆ ಹಳ್ಳಿ ಊರಲ್ಲಿ. ನಾನು ದಿನ ಸಾಯಂಕಾಲ 5 ಗಂಟೆಗೆ ಹೋಗಿ ಮಕ್ಕಳ ಜೊತೆ ಆಟ ಆಡೋದು. ಈ ಚಿಕ್ಕ ಮಕ್ಕಳೊಟ್ಟಿಗೆ ಆಟ ಆಡ್ತಾ ಇದ್ದೆ. ದೊಡ್ಡ ಮಕ್ಕಳು ಸರಿಗೆ ನಾಟಕ ಅಂತೇಳಿ ಅದನ್ನ ಟೆಕ್ನಿಕ್ ಹೇಳಿದ್ರು. ಚಿಕ್ಕ ಮಕ್ಕಳು ನಮ್ಮ ಹತ್ರ ಕೇಳೋದು, ಸರ್ ನಮಗೆ ನಾಟಕ ಇಲ್ವಾ ಅಂತ. ನೀವು ಮಾಡ್ತೀರಾ ಮಾಡಿ, ಅವ್ರ ಹತ್ರ ನಾಟಕ ಮಾಡಿಸ್. ಏನು ಮಾಡ್ತೀರಿ, ಎಂತ ನೀವು ಎಂತ ಮಾಡ್ತೀರಾ ಅದು ಮಾಡಿ ಅಂತ. ಮಕ್ಕಳು ಅವರಷ್ಟಾಗೆ ನಾಟಕ ಮಾಡ್ತಾ ಹೋದ್ರು, ಅವ್ರಿಗೆ ಗೊತ್ತಿರೋ ಕಥೆಗಳು. ಮತ್ತೆ ನಾನು ಕತೆ ಹೇಳೋದು, ಇದನ್ನು ನಾಟಕ ಮಾಡಿ ಹೇಳೋದು. ಮತ್ತೆ ಮೆಲ್ಲ ಅವರಲ್ಲಿ 2 ತಂಡ ಮಾಡಿ ಅದರ ಲೋಪದೋಷಗಳು ಅವ್ರ ಹತ್ರ ಮಾತಾಡಿಸು. ಹೀಗೆ ನಾನೇ ಪ್ರಥಮ ಬಾರಿ ಪ್ರಯೋಗಾತ್ಮಕವಾಗಿ ಮಾಡ್ತಾ ಹೋದ್ದೆ. ಪ್ರತಿದಿನ ಇರ್ತಿತ್ತು. ನೀವು ಎಲ್ಲಿವರೆಗೆ ನಂಬಲಿಕ್ಕಿಲ್ಲ, ಪರೀಕ್ಷೆ ಮುಂಚಿನ ದಿವಸ ಕೂಡ ತರಬೇತಿ ಇರ್ತಿತ್ತು. ಅವ್ರದ್ದು ಸಪೋರ್ಟ್ ಇತ್ತು ಫುಲ್. ಮಾಡಿಯಪ್ಪ, ಏನು ತೊಂದರೆ ಇಲ್ಲ, ಮಕ್ಕಳ ಪರೀಕ್ಷೆದು ಇರ್ತದೆ, ಎಂಥದ್ದು ಆಗೋದಿಲ್ಲ. ಆದರೆ ಅಲ್ಲಿ ಇದೆ ಈ ಬರದ ಹುಡುಗ, ಅವನಿಗೆ ಮಾರ್ಕ್ ಎಷ್ಟಿತ್ತು ಅಂದರೆ 100ರಲ್ಲಿ 2, 3, 5, 100ರಲ್ಲಿ ಅದಕ್ಕೆ ಹೆಚ್ಚು ಮಾರ್ಕ್ ಇಲ್ಲ ಅವನಿಗೆ. ಒಂದ್ಸಾರಿ ನಾಟಕ ಆದ ಮೇಲೆ 15-20 ಮಾರ್ಕ್ ಸಿಕ್ಕಿತ್ತು ಅವನಿಗೆ. 1 ವರ್ಷದಲ್ಲಿ ಪಾಸ್ ಮಾರ್ಕಲ್ಲಿ ಈಗ ಶುರುವಾಗಿದೆ. 2-3 ವರ್ಷದಲ್ಲಿ 70% ಬಂದಿದೆ ರಿಸಲ್ಟ್. ಅಲ್ಲ ನಾನು ಹೇಳಿದ್ದು, ನನಗೆ ರಿಸಲ್ಟ್ ಮುಖ್ಯ ಅಲ್ಲ, ಆದರೆ ಏನು ಪ್ರಯೋಜನ ಅಂತ ಕೇಳುವವರಿಗೆ ನಾನು ಉದಾಹರಣೆ ಕೊಡೋದು. ಮಕ್ಕಳಿಂದ. ಹಾಗೆ ಈ ಮಕ್ಕಳ ನಾಟಕ ಮತ್ತು ದೊಡ್ಡವರ ನಾಟಕ ವ್ಯತ್ಯಾಸ ನೀವು ಕೇಳಿದ್ರಿ. ದೊಡ್ಡವರ ನಾಟಕ ಅಂದರೆ ಸಾಮಾನ್ಯ ನಿಮಗೆ ಗೊತ್ತಿದೆ,
ಅವರು ಒಂದು ಸ್ಕ್ರಿಪ್ಟ್ ಇಟ್ಕೊಂಡು ನಾಟಕ ಮಾಡ್ತಾರೆ. ಮಕ್ಕಳದ್ದು ಹಾಗೆ ಅಂತ ತಿಳ್ಕೊಂಡಿದ್ದಾರೆ. ಅದು ಅಲ್ಲವೇ ಅಲ್ಲ. ಮಕ್ಕಳ ನಾಟಕ ಅಂದರೆ ಅದು ಬೇರೆ ಒಂದು. ಹೌದು. ಯಾಕಂದರೆ ನಿಜವಾಗಿ ಹೇಳೋದಿದ್ರೆ ಮಕ್ಕಳಲ್ಲಿರೋ ಕಲ್ಪನೆ ದೊಡ್ಡವರಲ್ಲಿ ಇಲ್ಲ. ಇಲ್ಲ ಇಲ್ಲ, ಅದ್ಭುತ ಕಲ್ಪನೆಗಳು ಕೊಡ್ತಾರೆ. ಕೆಲವು ಸಾರಿ ನಮಗೆ ಅದು ಇದು ಎಂಥ ವಿಚಿತ್ರ ಕಲ್ಪನೆ ಅಂತ ಕಾಣಲಿಕ್ಕೂ ಸಾಕು. ಆದರೆ ಇಲ್ಲ, ಯೋಚನೆ ಮಾಡಿದಾಗ ಗೊತ್ತಾಗ್ತದೆ ಅದು ಚೆನ್ನಾಗಿದೆ ಅಂತ. ಹೌದು ಹೌದು ಹೌದು, ಖಂಡಿತ ಸರ್. ಹಾಗಾಗಿ ದೊಡ್ಡವರ ನಾಟಕದಾಗೆ ಮಕ್ಕಳ ನಾಟಕ ಮಾಡಬಾರ್ದು. ಅದು ಭಿನ್ನತೆ ಅಷ್ಟೇ. ಸರ್, ತಮ್ಮ ಹತ್ರ ಬಹಳಷ್ಟು ಮಾತಾಡಲಿಕ್ಕೆ ಒಂದು ಪುಟ್ಟ ವಿರಾಮ ತೆಗೆದು ಆಮೇಲೆ ಮಾತಾಡೋದು ಆಗ್ಬೋದು. ಖಂಡಿತ ನನಗೆ. ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ, ಆ ನಂತರ ನಿಮ್ಮ ಭೇಟಿ ಆಗ್ತವೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನವರು, ನಮ್ಮ ಊರಿನ ಕಲಾವಿದರು ಮೂರ್ತಿ ದೇರಜೆ ಸರ್ ಅವರು, ರಂಗ ವಿನ್ಯಾಸಕರು. ಅವರೊಂದಿಗೆ ಮಾತುಕತೆಯನ್ನು ಆಡ್ತಿದ್ದೀವಿ. ಮಾತುಕತೆಯನ್ನು ಮುಂದುವರಿಸೋಣ. ಸರ್, ತಮಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ತಮ್ಮ ಮನೆಯವರ ಬಗ್ಗೆ ತಿಳಿಯುವಂಥ ಕುತೂಹಲ ಸರ್. ತಾವು ನಾಟಕ ರಂಗದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾ ಇದ್ರಿ, ಮಕ್ಕಳಿಗೆ ನಾಟಕ ತರಬೇತಿಯನ್ನು ನೀಡ್ತಿದ್ರಿ. ತಮ್ಮ ಮನೆಯವರ ಬಗ್ಗೆ ಒಂದೆರಡು ಮಾತು ಸರ್. ಅವರ ಬೆಂಬಲ ಹೇಗಿದೆ, ಪ್ರೋತ್ಸಾಹ ಹೇಗಿದೆ ಅನ್ನೋ? ಬೆಂಬಲ ಅಂದರೆ ನೋಡಿ, ಈಗ ನಮ್ಮ ತಂದೆಯವರು ಅವರು ತಾಳಮದ್ಲೆಯಲ್ಲಿ ಹೋಗ್ತಾ ಇದ್ದಾಗ ಎಲ್ಲ ಸಂಬಂಧಿಕರು ಎಲ್ಲ ಹೇಳ್ತಾ ಇದ್ದಂದ್ರೆ ಒಬ್ಬ ಹುಚ್ಚ ಮನೆ ಕಳ್ಕೊಳ್ತಾನೆ ಅಂತಲೇ. ಈ ಕಲೆ ವಿಷಯ ಬಂದ ಕೂಡಲೇ ನಮ್ಮಲ್ಲಿ ಏನು ಅಂದರೆ ಅದನ್ನು ಹುಚ್ಚು ಅಂತ ದುಡ್ಡು ಮಾಡ್ಲಿಕ್ಕೆ ಇರುವುದಲ್ಲ, ತಲೆಯಲ್ಲಿ ಹಾಗೆಂತೇಳಿ ಅವರು ಶುರು ಮಾಡುವಾಗಲೂ ಹುಚ್ಚ ಅಂತ ಹೇಳಿದ್ದಾರೆ, ಅವರು ಬಿಡುವ ಕಾಲಕ್ಕೂ ಹುಚ್ಚ ಅಂತ ಹೇಳಿದ್ದಾರೆ. ಇಷ್ಟು ಬೇಗ ನಿಲ್ಲಿಸ್ತಾನೆ ಯಾಕೆ ಅಂತ. ಆಗ ಸ್ವಲ್ಪ ದುಡ್ಡು ಸಿಗ್ತಾ ಅಂತ ಗೊತ್ತಾಗಿದೆ. ಆಗ ನಿಲ್ಲಿಸುವುದು ಯಾಕೆ ಹುಚ್ಚ, ಈಗ ಶುರು ಮಾಡಿದ್ದು ಯಾಕೆ? ನಾನು ಒಟ್ಟಾರೆ ಹುಚ್ಚ ಅದೇ ಅಂತ ಹೇಳ್ತಿದ್ರು ಅಪ್ಪ, ನಿಮ್ಮ ಅಪ್ಪ. ಆದರೆ ಈಗ ನನಗೆ ಅರ್ಥ ಆಗಿದೆ, ಅದು ಸ್ವಲ್ಪ ಆದರೂ ಹುಚ್ಚು ಇಲ್ಲದಿದ್ದರೆ ಕಲೆ ಬೆಳೆಯುವುದಿಲ್ಲ. ಯಾರು ಬದುಕೆ ಗಮ್ಮತ್ತಿಲ್ಲ, ಸ್ವಲ್ಪ ಹುಚ್ಚು ಬೇಕದು ಬೇಕಾದ ಸರ್. ಸರ್, ಹಾಗೆ ನನಗೂ ಹಾಗೆ ನನಗೆ ಕಾಣ್ತಿತ್ತು. ನಮ್ಮ ಅಪ್ಪಯ್ಯ ಪುಣ್ಯವಂತರು. ಯಾಕಂದ್ರೆ ಅಮ್ಮ ಆಗಲಿ ನಾವು ಮಕ್ಕಳಾಗಲಿ ಅವರಿಗೆ ಇದು ಯಾಕಪ್ಪ ಹೀಗೆ ಮಾಡ್ತಾರೆ ಅಂತ ಕಾಣ್ತಿರ್ಲಿಲ್ಲ. ನಾನು ಆ ಮಟ್ಟಿಗೆ ಒಂದು ರೀತಿಯಲ್ಲಿ ಪುಣ್ಯವಂತರು. ನನ್ನ ಮಕ್ಕಳಿಗಾಗಲಿ ನನ್ನ ಹೆಂಡತಿಗಾಗಲಿ ಇದೆಲ್ಲ ಬೇಕು ಅಂತಲೇ ಉಂಟು. ಅವ್ರ ಹೆಸರೇನು ಸರ್? ನಮ್ಮ ಮಡದಿ ಹೆಸರು? ನಮ್ಮ ಮಡದಿ ಹೆಸರು ಸುಮತಿ ಅಂತ. ನನ್ನ ಸೋದರ ಮಾವನ ಮಗಳೇ. ಅವಳಿಗೂ ನನ್ನ ಆಗ ಮೊದಲಿಂದು ಸಿನಿಮಾಗಿನ ಆಸಕ್ತಿ ಇತ್ತು. ಅವಳೆ ಹಾಡ್ತಿದ್ಲು ಆ ಕಾಲದಲ್ಲಿ. ಹೌಸ್ ವೈಫ್. ಮತ್ತೆ ಮಕ್ಕಳು? ಮಕ್ಕಳು 3 ಜನ, 2 ಗಂಡು ಮಕ್ಕಳು, ಒಬ್ಬ ಭಾರವಿ ಅಂತ, ಅವನು ಈ ಪರ್ಕ್ಯೂಷನ್ ಇನ್ಸ್ಟ್ರೂಮೆಂಟ್ ಎಲ್ಲ ತುಂಬ ಚೆನ್ನಾಗಿ ನುಡಿಸ್ತಾನೆ. ಮತ್ತೆ ಒಂದು ಚಿರಂತನ ಅನ್ನೋ ಒಂದು ವೃದ್ಧಾಶ್ರಮ ನಡೆಸ್ತಾ ಇದ್ದಾನೆ ಸುರತ್ಕಲ್, 2 ಕಡೆ. ಮತ್ತೆ ತಬಲಾ ಆರ್ಟಿಸ್ಟು, ತುಂಬಾ ಈ ಶಾಸ್ತ್ರೀಯ ಸಂಗೀತವನ್ನು ನ್ಯಾಷನಲ್ ಲೆವೆಲ್ ಇದೆಲ್ಲ ಪ್ರೋಗ್ರಾಮ್ ಅರೇಂಜ್ ಮಾಡ್ತಾ ಇರ್ತಾನೆ. 2ನೇವ ಪಾಣಿನಿ ಅಂತ, ಅವನು ಇಂಜಿನಿಯರ್ ಆಗಿದ್ದ, ಪಾಲಿಟೆಕ್ನಿಕ್ ಆಗಿ ಇಂಜಿನಿಯರ್ ಆಗಿದ್ದ. ಕೆಲಸ ಬಿಟ್ಟು ಈಗ ಸಂಗೀತ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಫ್ರೀ ಇದು ಅಷ್ಟೇ, ಫ್ರೀ ಇದ್ದಾಗ ಹೋಗ್ತಾರೆ. ಮತ್ತೆ ಮಗಳನ್ನು ಮೈಥಿಲಿ ಅಂತ ಹಾಡ್ತಾಳೆ. ಅವಳು ಕೂಡ, ಅವಳು ಜೂನಿಯರ್ ಶಂಕರ್ ಕೇಳಿದಿರ ಹೆಂಡತಿ. ಜೂನಿಯರ್ ಶಂಕರ್ ತಂಗಿ ನನ್ನ ಮಗ ಭಾರವಿ ಹೆಂಡತಿ. ಹಾಗಾಗಿ ಅವರು ಕೂಡ ಕಲೆ ಆಸಕ್ತಿ ಇರುವುದು. ಸಣ್ಣ ಮಗನ ಹೆಂಡತಿ ಕೂಡ ಅಷ್ಟೇ, ಅವಳಿಗೂ ಹಾಡು ಕಲೆ ಇದರಲ್ಲಿ ತುಂಬಾ ಆಸಕ್ತಿ ಇರುವುದು. ಕಲಾ ಸಂಸಾರ ನಿಮ್ದು? ಕಲಾ ಸಂಸಾರ ಅಂತಲೇ ಎಲ್ಲ ಕಲಾವಿದರೆ. ನಮ್ಮ ಹುಚ್ಚುಗಳಿಗೆ ಆಕ್ಷೇಪ ಇಲ್ಲ, ಸಂತೋಷ. ಎಂತ ಹೋಗ್ತಾನೆ ಹುಚ್ಚಿಗೆ ಹುಚ್ಚು ಸಾಟಿ ಆದಾಗ ಕರೆಕ್ಟ್ ಆಗ್ತದೆ. ಹೌದು ಅಲ್ಲ ಸರ್, ಸ್ವಲ್ಪ ಹುಚ್ಚಿರುವವರೇ ಬೇಕು. ಈಗ ನನ್ನ ಮಕ್ಕಳಿಗೆ ಬಹುಶಃ ಅಪ್ಪ ದುಡ್ಡು ಮಾಡಿ ಇಟ್ಟಿಲ್ಲ ನಮಗೆ ಅಂತ ಇಲ್ಲವೇ ಇಲ್ಲ. ಅದೊಂದು ನಮ್ಮ ಪುಣ್ಯ. ನನ್ನ ಅಪ್ಪನಿಗಿತ್ತು, ದುಡ್ಡು ಹೇಳುವಂತದ್ದು ನಮ್ಮ ಕೈಯಲ್ಲಿರಬೇಕು, ನಾವು ಅದ್ರ ಕೈಗೆ ಹೋಗಬಾರ್ದು ಅಂತ ಹೇಳಿದ್ರು. ಈಗ ನನ್ನ ಮುಂದಕ್ಕೆ ಅದೇ ಭಾವನೆ ಉಂಟು. ಸುಖ ಸಂಸಾರ ಏನ್ ತೊಂದರೆ ಅಲ್ಲ ಸರ್, ಸುಖ ಸಂಸಾರ ನಡೀತಿದೆ, ನೆಮ್ಮದಿಯಿಂದ ನಡೀತಿದೆ. ಅದೇ ಸರ್, ಈ ಮಕ್ಕಳ ನಾಟಕಕ್ಕೆ ಸಂಗೀತ ನೀಡೋದು, ಅದರ ಬಗ್ಗೆ ಒಂದು ಸ್ವಲ್ಪ, ಮತ್ತೆ ದೊಡ್ಡವರ ನಾಟಕ ಸಂಗೀತ ನೀಡೋದು, ಇದರ ಬಗ್ಗೆ ಸ್ವಲ್ಪ ತಿಳಿಸಿ ಸರ್. ಈಗ ಸಂಗೀತ ನಾಡುದು ಅಂತ ಹೇಳಿದ್ರೆ 2 ಸಾಧಾರಣ ಒಂದೇ. ರಂಗ ಸಂಗೀತ ಹೇಳುವಂಥದ್ದು, ಏನೆಲ್ಲ ಸಂಗೀತ ಎಲ್ಲ ಒಂದೇ. ಅದು ರೆಡಿಮೇಡ್ ಅಲ್ಲ ಅಂತ, ಅದು ಬಿ ವಿ ಕಾರ್ ಅಂತ ಹೇಳಿದ್ದು ನನಗೆ ಭಾರಿ ಇಷ್ಟವಾಯ್ತು. ಅವ್ರೇನು ಹೇಳ್ತಾರೆ, ಈಗ ಬಹಳಷ್ಟು ರೆಡಿಮೇಡ್ ಬರ್ತದೆ ಸರ್. ಅಲ್ಲ, ರೆಡಿಮೇಡ್ ಅಂದ್ರೆ ನೀವು ಮೊದಲೇ ತೀರ್ಮಾನ ಮಾಡಿರಬಾರ್ದು, ಅಲ್ಲಿ ಹುಟ್ಟುಕೊಳ್ಳೋದು ಅದು ರಂಗದಲ್ಲಿ ಅಂತ.
ನನಗದು ಇಷ್ಟ ಆಯ್ತು ಅಂದ್ರೆ ಸಂಗೀತ ಮಾತ್ರ ಅಲ್ಲ, ನಾಟಕದ ಮಾತು ಅಲ್ಲೇ ಹುಟ್ಟುಕೊಡ್ತು ಅಂತ ಹೇಳುವ ನಾನು. ನೀವು ಆ ಥರದವರು. ಕಾರಂತರು ಹಾಗೆ ಮಾಡ್ತಿದ್ರು. ಕಾರಂತರು ಸ್ಕ್ರಿಪ್ಟ್ ಇದ್ರು ಕೂಡ ಅಲ್ಲಿ ಅದನ್ನು ಬದಲಾಯಿಸ್ತಾ ಹೋಗ್ತಿದ್ರು ಅವರು. ಹಾಗಾಗಿ ಚಂದ ಬರ್ತಿತ್ತು. ನಾನು ಇವತ್ತಿಗೆ ಹೇಳೋದುಂಟು, ಎಷ್ಟು ದೊಡ್ಡ ಡೈರೆಕ್ಟರ್ಗಳೆಲ್ಲ ಇದ್ದಾರೆ, ಆದರೆ ನಿಜವಾದ ಡೈರೆಕ್ಟರ್ ಅಂತ ಹೇಳೋದು ನಾನು ಕಾರಂತರನ್ನು ಮಾತ್ರ ಅಂತ. ಯಾಕೆಂದರೆ ವಿ ಕಾರಂತರು ಅವರು ನಟರನ್ನು ಕುಣಿಸ್ಲಿಲ್ಲ, ಬೆಳೆಸಿದರು. ಬೇರೆಲ್ಲ ನಿರ್ದೇಶಕರು ನೋಡಿ ಅವರು ಸೂತ್ರದ ಗೊಂಬೆಗಳ ಕುಣಿಸಿದ್ರು ಜಾಸ್ತಿ. ಇವತ್ತು ಈ ಕಂಪನಿ ನಾಟಕ ನಂತರ ನಿರ್ದೇಶಕ ಪ್ರಧಾನ ಆದ ಮೇಲೆ ರಂಗಭೂಮಿ ಹಾಗಾಗಿದೆ. ಎಲ್ಲಿ ನಟ ಪ್ರಧಾನ ಆಗಬೇಕೋ ಅಲ್ಲಿ ನಟ ಪ್ರಧಾನ ಆಗಲಿಲ್ಲ, ರಂಗಭೂಮಿಯಲ್ಲಿ ನಟ ಪ್ರಧಾನ ಆಗ ನಿರ್ದೇಶಕ ಪ್ರಧಾನ ಆದ. ಇವತ್ತು ನಾಟಕ ನೋಡಿದುಕೊಳ್ಳಿ, ಯಾರು ನಿರ್ದೇಶಕನಂತಲೇ ಕೇಳುತ್ತೀವಿ. ಎಲ್ಲಿ ನಿರ್ದೇಶಕ ಪ್ರಧಾನ ಆಗಬೇಕು ಅಲ್ಲಿ ನಟ ಪ್ರಧಾನ ಆದ ಸಿನಿಮಾದಲ್ಲಿ. ಇದು ವಿಚಿತ್ರ ಅಂತ ಅಷ್ಟೇ. ಹಾಗೆ ಅಷ್ಟೇ ಹೆಚ್ಚು ಬದಲಾವಣೆ ಇರುವುದಿಲ್ಲ ಮಕ್ಕಳ ನಾಟಕ ಇದಕ್ಕೂ ರಂಗಸಂಗೀತ ಅಲ್ಲ, ಸಂಗೀತ ಕೊಡೋದ್ರಲ್ಲಿ ಹೆಚ್ಚು ಬದಲಾವಣೆ ಇಲ್ಲ. ಆದರೆ ಮಕ್ಕಳ ನಾಟಕದಲ್ಲಿ ಹೇಗೆ ಅಂದರೆ ಅದು ಕೂಡ ಅಷ್ಟೇ ನನಗೆ ಭಾರಿ ಇಷ್ಟ ಆದ್ದು. ಕಾರಂತರ ಹೇಳಿದ್ದೆ, ನನ್ನ ದಾರಿ ಅದೇ ಇತ್ತು. ನೀವು ವಾದ್ಯಗಳಲ್ಲಿ ಸಂಗೀತ ಕೊಡ್ತೀರಿ, ಅವಾದ್ಯಗಳಲ್ಲೂ ಕೊಡಿ. ಯಾಕಂದ್ರೆ ಅವಾದ್ಯಗಳಲ್ಲಿ ಕೊಟ್ಟು ಕೂಡಲೇ ಮಕ್ಕಳಿಗೆ ತಾನು ಸಂಗೀತ ಕೊಡಬಲ್ಲ ಏನೋ ಒಂದು ಧೈರ್ಯ ಬರ್ತದೆ. ಅದು ಇಷ್ಟ ಆಯ್ತು ನನಗೆ. ಹಾಗೆಂತೇಳಿ ನಮ್ಮ ಸಂಪರ್ಕದಲ್ಲಿ ಇರುವವರು ಆ ರೀತಿಯಲ್ಲಿ ಮಾಡಿದವರು ಕಡಿಮೆ ಇರಲಿ, ಆದರೂ ಅವರು ನಿಧಾನವಾಗಿ ಆದರೂ ಡೆವಲಪ್ ಆಗ್ಲಿಕ್ಕೂ ಸಾಕಾಗ. ನಾಟಕ ನಾನೇನು ಹೇಳೋದು ಹೇಗೆ ಅಂದರೆ, ನಾಟಕ ಮಕ್ಕಳ ನಾಟಕದ ಬಗ್ಗೆ ಸಂಗೀತ, ದೊಡ್ಡವ್ರ ನಾಟಕ ಸುದ್ದಿ ಬಿಡುವ, ಅದು ಎರಡೂ ಒಂದೇ. ಆದರೂ ಕೂಡ ಮಕ್ಕಳ ನಾಟಕದ ಸಂಗೀತ ಮಾಡುವವನಿಗೆ, ಅದರ ನಿರ್ದೇಶಕನಿಗೆ ಸಂಗೀತದ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು. ಜ್ಞಾನ ಇರಬೇಕು. ಜ್ಞಾನ ಅಂದರೆ ದೊಡ್ಡ ತಜ್ಞ ಆಗಿರ್ಬೇಕಾಗಿಲ್ಲ. ಬೇಸಿಕ್ ಶ್ರುತಿ ಲಯಗಳು ಇದ್ರ ಬಗ್ಗೆ ತಪ್ಪಿದರೆ ಅಥವಾ ಅದು ಎಷ್ಟಿರಬೇಕು ಎಷ್ಟಿರಬಾರದು ಅವನಿಗೆ ಗೊತ್ತಿರಬೇಕು. ಅವನ ನಾಟಕ ಬರೇ ಸಂಗೀತ ಅಂತ ಅಲ್ಲ, ಲೈಟಿಂಗ್ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು, ಬೇರೆ ಬೇರೆ ವಿಷಯಗಳು ಸ್ವಲ್ಪ ಗೊತ್ತಿರಬೇಕು. ಇಲ್ಲದ್ರೆ ಏನಾಗ್ತದೆ ಅಂದರೆ, ಈಗ ಒಬ್ಬ ಸಂಗೀತಕಾರ ನಾಟಕ ಡೈರೆಕ್ಟ್ ಮಾಡಿದರೆ ಸಂಗೀತವೇ ಪ್ರಧಾನ ಆಗ್ತದೆ, ಸಂಗೀತಮಯ. ಒಬ್ಬ ಚಿತ್ರಕಾರ ಆರ್ಟಿಸ್ಟ್ ನಾಟಕ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಚಿತ್ರವೇ ಇಡೀ ಒಂದು ಪೇಂಟಿಂಗ್ ಕಾಣ್ಲಿಕ್ಕೆ ಶುರು ಆಗ್ತದೆ. ಈ ರೀತಿ ಎಲ್ಲ ಸ್ವಲ್ಪ ಸ್ವಲ್ಪ ನಿರ್ದೇಶಕ ಅದನ್ನು ಗೊತ್ತಿರ್ಬೇಕು, ತಜ್ಞ ಆಗಿರಬಾರ್ದು ಯಾವುದರಲ್ಲಿ ಅಂತ. ಒಪ್ಪುಳಿಕಾರ ಸರಿ ಬೀಳ್ಬೇಕು. ಹಾಗಾಗಿ ನಾನು ಗೆದ್ದದ್ದು ಅಂತೇಳಿ. ಹೌದು, ರಂಗಭೂಮಿಯಲ್ಲಿ ನಾನು ಯಾವುದರ ತಜ್ಞನೂ ಅಲ್ಲ. ಎಷ್ಟೆಷ್ಟು ಬೇಕು ಅಷ್ಟು. ಹೌದು, ಎಷ್ಟಿರ್ಬೇಕು ಇದು ನಮ್ಗೆ ಗೊತ್ತಿರಬೇಕು. ಅದ್ರ ಜೊತೆ ಸೌಂಡ್ ಸಿಸ್ಟಮ್ನ ಬಗ್ಗೆ ಕೂಡ ಅವನಿಗೆ ಸ್ವಲ್ಪ ಪರಿಜ್ಞಾನ ಇರಬೇಕು, ಎಷ್ಟು ಬಳಸಬೇಕು. ಹೌದು, ಅದು ಮುಖ್ಯ. ಯಾಕಂದ್ರೆ ನೋಡಿ, ನೀವು ಇವತ್ತು ಸೌಂಡ್ ಸಿಸ್ಟಮಲ್ಲಿ ಈ ಸಂಗೀತ ಯಕ್ಷಗಾನದಲ್ಲಿ ಇಟ್ಕೊಳ್ಳಿ, ನಾಟಕದವ್ರು ಇಟ್ಕೊಳ್ಳಿ, ಆ ಹಾಡು ಅವನಿಗೆ ತುಂಬಾ ಗಟ್ಟಿ ಇರ್ತದೆ. ಯಾಕಂದ್ರೆ ಅವನಿಗೆ ಹತ್ರ ಇರ್ತದೆ ಮೈಕ್. ಹೌದೌದೌದು. ನಟನಿಗೆ ದೂರ ಇರ್ತದೆ, ಅದು ಬ್ಯಾಲೆನ್ಸ್ ಆಗುದಿಲ್ಲ. ಹೌದು, ಅದು ನಿಮಗೆ ಸ್ಟುಡಿಯೋದವರಿಗೆ ಗೊತ್ತಾಗ್ತದೆ, ಹೌದೌದು, ಗೊತ್ತಾಗುದಿಲ್ಲ. ಹೌದು, ಬ್ಯಾಲೆನ್ಸಿಂಗ್ ಬೇಕು. ಅದು ಬ್ಯಾಲೆನ್ಸಿಂಗ್ ಬೇಕು ಅಂತ ಹೇಳೋದು ನಾನು. ಹಾಗಾಗಿ ನಾವು ಸಂಗೀತ ಮಾಡುವಾಗ ಇನ್ನೊಂದು ನಾನು ಏನು ಹೇಳೋದು ಅಂದರೆ, ಮೊದಲು ಯಾವುದೇ ವಾದ್ಯಗಳನ್ನು ಬಳಸದೆ ಸಂಗೀತ ಅದು ನಾಟಕ ಆಗ್ತಾ ಹೋಗಲಿ, ಬಳಸಲಿಕ್ಕೆ ಹೋಗುದಿಲ್ಲ ನಾನು. ಸ್ವಲ್ಪ ಈಗ ನನ್ನ ನಾಟಕ ಅಥವಾ ಇನ್ನೊಬ್ಬರ ನಾಟಕ ಆದರೆ, ಈಗ ನನ್ನ ನಾಟಕ ಆದರೆ ನನಗೆ ಗೊತ್ತಿರ್ತದೆ, ಯಾವಾಗ ಮತ್ತೆ ಫೀಡ್ ಮಾಡಿದ್ರು ಸಾಕು. ನನಗೆ ನಾಟಕಕ್ಕೆ ಸಾಂಗತ್ಯಕ್ಕೆ ಬರುವವರು ನನ್ನ ಮಕ್ಕಳೇ. ಹಾಗಾಗಿ ನನಗೆ ಅವರು ಕೊನೆಯ ದಿವಸ ಬಂದರೂ ಸಾಕು, ಏನೂ ತೊಂದರೆ ಆಗುದಿಲ್ಲ. ಅದಕ್ಕೆ ಬೇಕಾದ ನಾನು ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ಏನು ಅಂದರೆ, ಈ ಸಂಗೀತ ನಾಟಕದವರಿಗೆ ಒಂದು ಹುಚ್ಚಿದೆ, ಸಂಗೀತ ಜೊತೆಯಲ್ಲೇ ಬೇಕು. ನಾವು ನಾಟಕ ಮಾಡ್ತಾ ಇದ್ದಾಗ ಸಂಗೀತಗಾರ ಒಟ್ಟಿಗೆ ಇರಬೇಕು, ಅದು ಒಂದು ಸಿದ್ಧಾಂತ ಅಷ್ಟೇ. ಆ ಹುಚ್ಚು ಇಟ್ಕೊಳ್ಬಾರ್ದು ನಾನು. ಯಾಕಂದ್ರೆ ದೊಡ್ಡವ್ರ ನಾಟಕಕಾರ ಸರಿ, ಸಂಗೀತ ಒಟ್ಟಿಗಿದ್ದಾಗ ನಟನ ಪ್ರವೇಶಕ್ಕೆಲ್ಲ ಕ್ಯೂ ಕೊಡ್ತಾರೆ, ಒಂದು ರಿದಮ್. ಮಕ್ಕಳ ನಾಟಕದಲ್ಲಿ ನೀವು ಸಂಗೀತದ ಕ್ಯೂ ಅನ್ನು ಯಾರುಗಳು ಡಿಪೆಂಡ್ ಆಗಿರಬಾರ್ದು. ಹೌದು. ಹಾಗಾಗಿ ನಾನು ಸಂಗೀತವನ್ನು ಮೊದಲು ಕೊಡಬೇಡಿ, ಮತ್ತೆ ನೋಡುವ ಅಂತ ಹೇಳೋದು. ಆಗ ತನ್ನಷ್ಟಕ್ಕೆ ಏನಾಗ್ತಂದ್ರೆ, ಮಕ್ಕಳ ಮಾತಿನಲ್ಲಿ ಆಗಲಿ ಲಯದಲ್ಲಿ ಆಗಲಿ ನಮಗೆ ಒಂದು ಸಂಗೀತವನ್ನು ಉಳಿಸಿಕೊಳ್ಳಿಕ್ಕೆ ಆಗ್ತದೆ. ಯಾಕಂದರೆ ಯೋಚನೆ ಮಾಡಿ, ಸಂಗೀತ ಅಂತ ಹೇಳಿದ ಕೂಡಲೇ ಬರೀ ವಾದ್ಯಗಳದ್ದು ಸಂಗೀತ ಅಲ್ಲ, ಅವಾದ್ಯಗಳು ಸಂಗೀತವೇ. ನಾ ಹೇಳಿದಾಗೆ ಕೊಡಪಾನ ಇರ್ಬೋದು, ಇರ್ಬೋದು, ಮೇಜು, ಯಾವುದು ಸಂಗೀತ ಆಗ್ತದೆ. ಅದ್ರ ಜೊತೆ ನಿಶ್ಶಬ್ದ ಒಂದು ಸಂಗೀತವೇ. ಹೌದು, ಸೈಲೆಂಟ್. ಎಷ್ಟೋ ಸಂದರ್ಭದಲ್ಲಿ ನಿಶ್ಶಬ್ದತೆ ಕೊಟ್ಟಾಗ ಸೈಲೆನ್ಸ್. ಈಗ ಉದಾಹರಣೆಗೆ ಮ್ಯಾಜಿಕ್ನಲ್ಲಿ ನಾನು ಮಾಡ್ತಿದ್ದೆ, ಶಂಕರ್ ಅವ್ರ ಹೆಂಡತಿ ಎರಡು ಭಾಗ ಮಾಡೋ ದೃಶ್ಯ ಉಂಟು. ಹೌದು, ಫುಲ್ ಕೊಡೋದು ಮ್ಯೂಸಿಕ್. ಆಗ ಹಾರರ್ ಮ್ಯೂಸಿಕ್ ಎಲ್ಲ ಕೊಟ್ಟು ಮಾಡ್ತಾ ಇರುವ ಸಸ್ಪೆನ್ಸ್ ಆಗಿ ಕೊಟ್ಟು ಅದು ಇಡೀ ಎರಡು ಭಾಗ ಆಯ್ತಲ್ಲ, ಇದ್ದಕ್ಕಿದ್ದಾಗ ಮ್ಯೂಸಿಕ್ ನಿಲ್ಲಿಸ್ಬಿಡ್ತಿದ್ದೆ.
ಒಂದು ಕ್ಷಣ ಇಡೀ ಸಭೆ ಪಿನ್ ಡ್ರಾಪ್ ಸೈಲೆನ್ಸು, ಮತ್ತೆ ಕ್ಲಾಪ್, ಅಷ್ಟವರೆಗೆ ಕ್ಲಾಪ್ ಹೊಡಿಬೇಕು ಅಂತ ಗೊತ್ತಾಗುದಿಲ್ಲ, ಅದರೊಳಗೆ ಗಮನ ಅಂದ್ರೆ ಇಫೆಕ್ಟ್ ಆಗುದೇ ಅಲ್ಲಿ. ಹೌದು, ಅದನ್ನೊಬ್ಬರು ನೋಡಿ ಹೇಳಿದ್ರು. ಹೌದು ಹೌದು, ನಿಜವೇ ಮ್ಯೂಸಿಕ್ ಎಫೆಕ್ಟ್ ಇದೆ ಸರ್ ಭಯಂಕರ. ನೀವು ಅವರೊಟ್ಟಿಗೆ ಬಹಳ ಕಡೆ ಹೋಗಿದ್ರಲ್ಲ ಸರ್, ಫಾರಿನ್ ಹೋಗಿದ್ದೆ, ಬಹಳಷ್ಟು ಕಡೆ ಹೋಗಿದ್ರು, ಸಂಗೀತ ನೀಡಿದ್ರೆ ಅವರಿಗೆ. ಹೋಗಿದೆ ಅವರು ಅಲ್ಲ ಸರ್, ಚಿಕ್ಕಂದಲೇ ಇದ್ದೆ. ಮತ್ತೆ ನನ್ನ ಮಕ್ಕಳು ದೊಡ್ಡಾದ್ಮೇಲೆ ನಾನು ಸ್ವಲ್ಪ ಹಿಂದೆ ಬಂದ್ರಿ. ಹೌದು ಹೌದು ಹೌದು. ಅಂದ್ರೆ ಈ ಸಂಗೀತ ನೀಡೋ ಬಗ್ಗೆ ಬಹಳಷ್ಟು ವಿವರವಾಗಿ ತಿಳಿಸಿರಿ ಸರ್ ತಾವು. ನಿಜವಾಗಿ ಅಂದ್ರೆ ನಾಟಕಕ್ಕೆ ಪೂರಕವಾಗಿ ಇರಬೇಕು ಸಂಗೀತ, ಸಂಗೀತವೇ ನಾಟಕ ಆಗಬಾರ್ದು. ಅಂದ್ರೆ ಈಗ ನಿರ್ದೇಶಕ ಅದನ್ನು ಮೇಂಟೈನ್ ಮಾಡಿದ್ರೆ, ನಟನ ಲಯ ಅಂದ್ರೆ ಅವನ ಚಲನೆ ಇರ್ಬೋದು, ಸ್ಟೆಪ್ ಹಾಕೋದಿರ್ಬೋದು, ಮಾತಾಡೋದಿರ್ಬೋದು, ಅದಕ್ಕೊಂದು ಲಯ ಇರ್ತದೆ. ಆ ಲಯವನ್ನು ಅವನು ಮೇಂಟೈನ್ ಮಾಡ್ತಾ ಬಂದ್ರೆ ಹೌದು, ನೀವು ಹೊರಗಿನ ಸಂಗೀತ ಯಾವಾಗ ಬೇಕಾದ್ರೆ ಫೀಡ್ ಮಾಡ್ಬೋದು. ಇಲ್ಲದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಖಂಡಿತ ಖಂಡಿತ ಸರ್. ಅದೇ ಸರ್ ಮತ್ತೊಂದು ಸಮ ಸಾಂಪ್ರತಿ ಅಂತ ಒಂದು ಶುರು ಮಾಡಿದ್ರು ಸರ್, ಅದರ ಬಗ್ಗೆ ಒಂದೆರಡು ಮಾತು ಸರ್. ಸಮ ಸಾಂಪ್ರತಿ ಅಂತ ಕೆಲವು ಜನ ಕೇಳಿದ್ದಾರೆ, ಅದು ಏನು ಅಂತ. ಅದು ಏನಿಲ್ಲ, ಸಮನ್ವಯ ಸಾಂಸ್ಕೃತಿಕ ಪ್ರತಿಷ್ಠಾನ ಅನ್ನೋದ್ರ ಶಾರ್ಟ್ ಫಾರ್ಮ್. ಎಲ್ಲರೂ ಒಂದೊಂದು ಅಕ್ಷರ ಇಟ್ಕೊಳ್ತಾರೆ, ನಾವು ಎರಡೆರಡು ಅಕ್ಷರ ಇಟ್ಕೊಂಡು ಹೋದೆ. ಸಮ ಸಾಂಪ್ರತಿ ಅದು ಭಾಳ ಮೊದಲು ಒಂದು ತಂಡ ಹುಟ್ಕೊಂಡಿತ್ತು ನಮ್ಮದು. ನೀವು ಸುಧಾಕರ್ ಭಂಡಾರಿ ಅಂತ ಗೊತ್ತಿರ್ಬೋದು ನಿಮಗೆ, ಈಗ ರಂಗಿತರಂಗ ಅಲ್ಲ ಆಗಿ ಫೇಮಸ್ ಆಯ್ತಲ್ಲ ಸಿನಿಮಾದಲ್ಲಿ. ಅವ್ರ ತಂದೆಯವರು ಅವರು ಬಹಳ ಒಳ್ಳೆ ಕವಿತಾ ರಚನೆ ಮಾಡ್ತಿದ್ರು ಸರ್. ಒಬ್ರು ಕರೆ ಮಾಡಿದ್ದಾರೆ, ಯಾರ ಹತ್ರ ನೋಡೋಣ, ಆಮೇಲೆ ನಿಮ್ಮ ಮುಂದುವರಿಸೋಣ ಖಂಡಿತ. ಹಲೋ, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ನಿಮಗೆ ಕಲಾಂತರ ಕಾರ್ಯಕ್ರಮ ಸ್ವಾಗತ ಸರ್. ಧನ್ಯವಾದ. ಮಾತಾಡಿ ಸರ್, ನಿಮ್ಮ ಮಾತು ಮೇರಿದ್ದಾರೆ. ಮೂರ್ತಿಗರಾಜ್ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದಾನೆ. ಬಹಳ ಸಮಯ ಆಯ್ತು ನಿಮ್ಮನ್ನು ನೋಡ್ದೆ. ಹೌದು, ಯಾರು ಸರ್ ಇವರು? ನಿಮ್ಮ ಜೊತೆ ಮಾತಾಡ್ರೆ ತುಂಬಾ ಸಮಯ ಆಯ್ತು. ಈಗ ಅರ್ಥ ಆಗ್ತಾ ಉಂಟು ಸರ್. ಯಾರು? ಮಹಾಬಲೇಶ್ವರ ಇರಲ್ವಾ? ಮಹಾಬಲೇಶ್ವರ ಇರ? ಹೌದು ಹೌದು. ಹಾಗಾದ್ರೆ ಸರಿ, ಗೆದ್ದೆ. ಪ್ರಾಯ ಆಗ್ಲಿಲ್ಲ ನನಗೆ ಇನ್ನು. ಸರಿ, ಮಾತಾಡಿ ಸರ್. ಪ್ರಾಯ ಅನ್ನೋದು ಸಂಖ್ಯೆ ಅಂತಾರಲ್ಲ ಕೆಲವರು, ಅದು ಕೇವಲ ಸಂಖ್ಯೆ ಅಷ್ಟೇ. ಸಂಖ್ಯೆ ಅದು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಹೌದು, ಅದು ಮಾತಾಡಿ. ನಾನು ನಿಮ್ಮ ಕಪ್ಪು ಕಾಗೆಯ ಹಾಡು ಅದನ್ನು ಬಹಳ ವರ್ಷಗಳ ಹಿಂದೆ ಬ್ರಹ್ಮಾವರದಲ್ಲಿ ನೋಡಿದ್ದೆ. ನೋಡಿ ಅದು ಸರಳವಾದ ನಾಟಕ ಆದ್ರೂ ಅದು ಬೇರೆ ಬೇರೆ ಮುಜಲ್ಗಳಲ್ಲಿ ಕೆಲಸ ಮಾಡೋದು ನೋಡಿ ಇಷ್ಟಪಟ್ಟು ಬಹುಶಃ ಉದಯವಾಣಿನ ಲೇಖನ ಬರೆದಿದೆ. ಆ ಬಳಿಕ ಪ್ರೊಫೆಸರ್ ಶಂಕರ್ ಅವರು ನನ್ನನ್ನು ಗಿಲಿಗಿಲಿ ಮ್ಯಾಜಿಕ್ ತಂಡದ ಜೊತೆಗೆ ಮುಳಿಯ ಶಾಲೆಗೆ ಕರ್ಕೊಂಡು ಬಂದ್ರು. ಅಲ್ಲಿ ನೀವು ಪ್ರದರ್ಶನ ಮಾಡಿದ ಒಂದು ನಾಟಕ ಬಾ ಕೃಷ್ಣ ಕೊಳದ ಅನ್ನೋದು ಅಂತ ಇರ್ಬೇಕು. ಅದು ನನ್ನ ಮೇಲೆ ಬಹಳ ದಟ್ಟವಾದ ಪ್ರಭಾವ ಬೀರಿತು ಆ ಕಾಲಕ್ಕೆ. ಅದು ಆ ಬೆಳಕಿನ ಸಂಯೋಜನೆ, ಆ ಕತೆ, ಮಕ್ಕಳ ಅಭಿನಯ, ಅದರ ಬಗ್ಗೆ ಬಹುಶಃ ಆಗ ಜನವಾಹಿನಿ ಅಂತ ಕಾಣುತ್ತೆ. ಹೌದು, ಬಹಳ ದೊಡ್ಡ ಫುಲ್ ಪೇಜಲ್ಲಿ ಬರೆದಿದ್ರಿ ನೀವು ಆಗ. ಒಂದು ಲೇಖನ ಬರೆದಿದ್ದೆ ನಾನು. ಆಮೇಲೆ ನಿಮ್ಮ ಪುಸ್ತಕದ ನಾಟಕ ಪುಸ್ತಕದ ಬಿಡುಗಡೆ ಕಪ್ಪು ಕಾಗೆ ಹಾಡಿರ್ಬೇಕು. ನನಗೆ ಬಹಳ ಒಳ್ಳೆಯ ಮಧುರವಾದ ಸ್ಮೃತಿ ಅದು. ರಂಗಾಯಣದಲ್ಲಿ ಬಿ ವಿ ಕಾರಂತ ಇದ್ರು, ಮರಳುಸಿದ್ದಪ್ಪ ಇದ್ರು, ಆಮೇಲೆ ಬಸವಲಿಂಗಯ್ಯನವರ ನಾಟಕ ಆಯಿತು, ದೇನೂರು ಮಹಾದೇವ ಅವ್ರದ್ದು. ಹಾಗೆ ಅಲ್ಲಿ ಪುಸ್ತಕ ಬಿಡುಗಡೆ ಆಯಿತು. ನನಗೆ ಅವರೆಲ್ಲರ ನಡುವೆ ಮಾತನಾಡೋಕ್ಕೊಂದು ಅವಕಾಶ ಸಿಕ್ಕಿತು. ಸುಮಾರು ಸಮಯದ ಹಿಂದೆ ಆ ಒಂದು ಸ್ಮೃತಿ ಚಿತ್ರ ನೋಡಿ ನನಗೆ ಒಂಥರ ರೋಮಾಂಚನ ಆಯಿತು. ಸೊ ಆ ಮಧುರ ನೆನಪುಗಳು ನಿಮ್ಮ ಸಂಪರ್ಕದಿಂದ ನನಗಿದೆ. ಅದೇ ಸರ್, ಬಹಳ ನನಗೆ ಮಹಾಬಲೇಶ್ವರ ರಾವ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ದೊಡ್ಡ ಸರ್ಟಿಫಿಕೇಟ್. ಯಾಕಂದ್ರೆ ಹೇಳ್ತಾ ಇದ್ದೆ, ನೀವು ಆ ಪತ್ರಿಕೆಯಲ್ಲಿ ಬರೆದಿದ್ರಿ ಆಗ. ಯಾಕಂದ್ರೆ ನಾನು ನನ್ನ ನಾಟಕ ಶಿಕ್ಷಣಕ್ಕೆ ಅದು ಹೊಂದಿಕೆ ಆಗ್ತದೆ ಅಂತ ತಿಳ್ಕೊಂಡು ಮಾಡ್ತಾ ಇದ್ದದಲ್ಲ, ಅದು ನೀವು ಆ ಪೇಜಲ್ಲಿ ಇಡೀ ಬರೆದಿದ್ರಿ ಶಿಕ್ಷಣಕ್ಕೆ ಎಷ್ಟು ಪೂರಕ ಅಂತ. ಹೌದಲ್ವಾ ಅಂತ ಖಂಡಿತ ನನಗೆ ಆಮೇಲೆ. ಅಲ್ಲ, ನೀವು ನಮ್ಮ ಕರ್ನಾಟಕದ ಮತ್ತು ನಮ್ಮ ಅಖಂಡ ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳ ರಂಗಭೂಮಿಯಲ್ಲಿ ದೊಡ್ಡ ಹೆಸರು ನೀವು. ಹಾಗೆ ನೋಡಿದ್ರೆ ನಮ್ಮ ಇಡೀ ಕರ್ನಾಟಕದಲ್ಲಿ ಅಖಂಡ ದಕ್ಷಿಣ ಕನ್ನಡ ಜಿಲ್ಲೆ ಮಕ್ಕಳ ರಂಗಭೂಮಿಯನ್ನು ಅತ್ಯಂತ ಶ್ರೀಮಂತಗೊಳಿಸಿದೆ. ನೀವಾಗ್ಲಿ, ಐಕೆ ಗೋಳ್ವಾರ್ ಆಗ್ಲಿ, ಆಮೇಲೆ ಬಂದಿರೋ ಜೀವನ್ ರಾಮ್ ಸುಳ್ಯ, ಶೀನ ನಾಡೋಳಿ, ಮೊರಹರಿ ಕಾಸರಗೋಡು, ಎಷ್ಟು ಜನ ನಮ್ಮಲ್ಲಿ. ಮತ್ತೆ ಈಗಿನ ಯುವಕರು ರೋಹಿತ್ ಬೈಕಾಡಿ ಇರ್ಬೋದು, ಹರಾಡಿ ರಾಮ್ ಶೆಟ್ಟಿ, ಸಂತೋಷ್ ನಾಯ್ಕ್, ಅನೇಕ ಮಂದಿ ಬಹುಶಃ ಬಹಳ ಶ್ರೀಮಂತವಾದ. ಅದು ಬಿ ವಿ ಕಾರಂತರು ಉಡುಪಿಗೆ ಬಂದು ಇಲ್ಲಿ ಒಂದು ಪಾದಾರ್ಪಣೆ ಮಾಡಿದ ಒಂದು ಪುಣ್ಯವೋ ಗೊತ್ತಿಲ್ಲ. ಬಹಳ ಜನ ಯುವ ನಿರ್ದೇಶಕರು ಬಂದು
ಮಕ್ಕಳ ರಂಗಭೂಮಿ ಶ್ರೀಮಂತವಾಗಿದೆ. ಹೌದು ಸರ್. ಹಾಗಾಗಿ ನಿಮ್ಮ ಹೆಸರು ನಾವು ಸದಾ ನೆನ್ಪಿಟ್ಕೋಬೇಕು. ಖಂಡಿತ ಖಂಡಿತ. ಬಹಳ ಬಹಳ ಖುಷಿ ಆಯ್ತು ಸರ್ ತಮ್ಮೊಂದಿಗೆ ಮಾತಾಡಿ. ಬಹಳ ವಿವರವಾಗಿ ಅರ್ಥಪೂರ್ಣವಾಗಿ ಮಾತಾಡಿದ್ರಿ. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಆಯ್ತು, ಧನ್ಯವಾದ. ಮೂರ್ತಿಯವರಿಗೆ ನಾನು ಶುಭಾಶಯ ಕೋರ್ತೀನಿ ಮತ್ತು ಆದಷ್ಟು ಬೇಗ ಒಮ್ಮೆ ಭೇಟಿ ಆಗುವಂತ ನಾನು ಅಪೇಕ್ಷೆ ಪಡ್ತೀನಿ. ಖಂಡಿತ ಆಗಲಿ ಸರ್, ಧನ್ಯವಾದ. ಥ್ಯಾಂಕ್ ಯು, ನಮಸ್ಕಾರ. ನಮಸ್ಕಾರ ಸರ್. ಸಮ ಸಾಂಸ್ಕೃತಿ ಅದ್ರ ಬಗ್ಗೆ ತಿಳಿಸ್ತಾ ಇದ್ರಿ ತಾವು, ಅದರ ಬಗ್ಗೆ ಮುಂದುವರಿಸಿ ಸರ್. ನಾನು ಇನ್ನು ಮಹಾಬಲೇಶ್ವರ ಮಾತಾಡಿದ್ದಾರೆ, ಆ ಒಂದು ರೋಮಾಂಚನದಲ್ಲಿ ಹೊರಗೆ ಬರ್ತಾ ಇದೆ. ಅಲ್ಲ, ಯಾಕೆಂದ್ರೆ ನಿರೀಕ್ಷೆ ಇರಲಿಲ್ಲ ಅವರು ಸಿಕ್ಕ್ಯಾರು ಅಂತ. ಅವರು ಹಳೆ ಹಿಂದಿನಿಂದಲೇ ಮಕ್ಕಳ ಶಿಕ್ಷಣದ ಬಗ್ಗೆ ಹೇಳ್ತಾ ಬಂದವರಲ್ವಾ. ಹೌದೌದು. ಹಾಗೆ ಮುಳಿಯ ಶಾಲೆಯಲ್ಲಿ ಅವರು ಬಂದು ಅವ್ರನ್ನ ಚೀಫ್ ಗೆಸ್ಟ್ ಆಗಿ ನಾನು ಹೇಳಿದ್ದಕ್ಕೆ ಅವರು ಕರೆದ್ರು. ಸ್ಕೂಲ್ ಅವ್ರೊಂದು ಸ್ಕೂಲೇ ಇತ್ತು. ಅದನ್ನೇ ಇವರು ನೋಡಿ ಭಾಳ ಥ್ರಿಲ್ ಆಗಿದೆ ಅವರಿಗೆ. ಮತ್ತೆ ಲೇಖನ ಬರುತ್ತೆ ಅದ್ಭುತವಾದ. ಮತ್ತೆ ಅಲ್ಲಿ ಟೀಚರ್ಸ್ ಜೊತೆ ಅವ್ರದ್ದು ಸಂವಾದ ಇತ್ತು, ಭಾಳ ಚೆನ್ನಾಗಿ ಹೇಳಿದ್ರು. ಹಾಗೆ ನಾನು ಅದು ತಲೆಯಲ್ಲಿ ಗಟ್ಟಿ ಕೂತಿದೆ. ಈ ಶಿಕ್ಷಣ ತಜ್ಞರು ಹೇಳಿದ್ದು ನನಗೆ ಒಳ್ಳೆ ಫೀಡ್ಬ್ಯಾಕ್ ಬೇರೆಯವರಿಗಿಂತ. ಮಕ್ಕಳ ಜೊತೆ ಒಡನಾಟದ ಬಗ್ಗೆ ಹೆಚ್ಚು ಗೊತ್ತಿರೋದು ಅವರಿಗೆ. ಇನ್ನೊಬ್ರು ಕುಮಾರಸ್ವಾಮಿ ಅಂತ ಒಬ್ರು, ಅವರು ಕೂಡ ನನಗೆ ಈಗ ಫೀಡ್ಬ್ಯಾಕ್ ಇದೆ. ನಮ್ಮ ವಿಟ್ಲದವರು. ಹಾಗೆ ತಾವು ಅಲ್ಲ, ಅವರದ್ದು ಅವರು ಫೋನ್ ಮಾಡ್ತಾರ ನಿಮ್ಗೆ ಗೊತ್ತಿಲ್ಲ. ಅಂತದ್ದೆಲ್ಲ ನಮ್ಮ ಕಲಾಂತರಂಗಲ್ಲಿ ಜರುಗುತ್ತೆ. ಹೌದೌದು, ಅದೆಲ್ಲ ನೀವು ಗುಟ್ಟು ಮಾಡ್ತೀರಿ. ಮುಂದುವರಿಸಿ ಸರ್. ಸಂಗೀತ ಅದೇ ನಾನು ಹಾಗೆ ಹೇಳಿದೆಲ್ಲ, ಸಮ ಸಾಂಸ್ಕೃತಿ ಬಗ್ಗೆ. ಸಮನ್ವಯ ಸಾಂಸ್ಕೃತಿಕ ಪ್ರತಿಷ್ಠಾನ ಸುಧಾಕರ್ ಭಂಡಾರಿ ಅಂತ ನಾನು ಹೇಳಿದೆ. ಅವರು ನಾಟಕಕ್ಕೆ ಒಳ್ಳೆ ತುಳು ನಾಟಕಗಳಿಗೆ ಒಳ್ಳೆ ಹಾಡು ಬರೀತಿದ್ರು. ಒಳ್ಳೆ ನಿಜವಾದ ಸಾಹಿತ್ಯ ಅದು. ಅವ್ರದ್ದು ಹೇಗೆ ಅಂತ ಹೇಳಿದ್ರೆ, ಅವರು ದಿಢೀರ್ ನಾಟಕ ದಿವಸ ಸಿಕ್ಕುದು ನಮಗೆ, ರಿಹರ್ಸಲ್ಲೇ ಇಲ್ಲ. ಅವರು ಹೇಳ್ತಾ ಇದ್ವಾ ಬಟ್ ನನಗೆ ಮೂರ್ತಿಗೆ ಇದು ಮ್ಯೂಸಿಕ್ಗೆ ಮೂರ್ತಿಯವರೇ ಆಗಬೇಕು ಅಂತ. ಅವರು ಕೊನೆ ನಾಟಕ ಶುರುವಾಗಿ ಆದಾಗ ಇವರಲ್ಲಿ ಪ್ರತ್ಯಕ್ಷ ಕೈ ಹೀಗೆ ಮಾಡೋದು ಶುರುವಾದ ಕೂಡಲೇ. ಹೌದು, ನಾನು ಪ್ರತಿ ಸಾರಿ ಹೇಳುದು, ನೀವು ಮೊದಲೇ ಮುಂತೆ ಸ್ವಲ್ಪ ಹೇಳಿ ಮಾರ್ರೆ, ಸ್ವಲ್ಪ ರಿಹರ್ಸಲ್ ಮಾಡು. ಆಯ್ತಾಯ್ತು ಹೇಳುದು, ರಿಹರ್ಸಲ್ ಸಿಗ್ತಿರ್ಲಿಲ್ಲ. ಅವರಲ್ಲಿ ನೇರ ಹೇಳುದು ಹಾಡು, ನನ್ನ ಮ್ಯೂಸಿಕ್ ಅವ್ರು ಹಾಡ್ತಾರೆ. ಅವ್ರು ಹಾಡ್ತಿದ್ರು. ತುಂಬಾ ಕವನಗಳಂತೂ ಅಷ್ಟು ಚಂದ ತುಳು ನಾಟಕಗಳಿಗೆ. ಆದ್ರೆ ಆ ನಾಟಕ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಸಿನಿಮಾ ಛಾಯೆ ಇರೋ ಹಾಡುಗಳು ಸಾಮಾನ್ಯವಾಗಿ ಎಲ್ಲರೂ ನಿರೀಕ್ಷೆ ಮಾಡುವಲ್ಲಿ ಹಾಡು ಇರ್ತಿರ್ಲಿಲ್ಲ. ಒಂಥರ ಬೇರೆ ಬೇರೆ ಕಡೆಯಲ್ಲಿ ಹಾಡು, ಅದು ನ್ಯಾಚುರಲ್ ಆಗಿರ್ತಿತ್ತು ಹಾಡಿ. ಹಾಗೆ ಆ ಕಾಲದಲ್ಲಿ ಒಂದು ನಮಗೊಂದು ಅವ್ರ ಹೆಸರು ಕೊಟ್ಟರು, ಯಾವುದು ರೈನ್ಬೋ ಮೆಲಡಿ ಅಂತಾನೆ ಹೆಸರು ಕೊಟ್ಟರು. ಮತ್ತೆ ಅವರು ಫಿಲ್ಮ್ ಲ್ಯಾಂಡಿಗೆ ಹೋದ್ರಲ್ಲ. ಮತ್ತೆ ನಾವು ಇದನ್ನ ಯಾಕೆ ಬೆಳೆಸಿದ್ವು ಅಂದರೆ, ನಾನು ಮತ್ತೆ ಶಂಕರ್ ಪ್ರಸಾದ್ ಅಂತ ಫ್ರೆಂಡ್, ನಾವು ನಾಟಕ ಜೊತೆಲೇ ಮಾಡ್ತಾ ಇದ್ವಿ. ಅವರಿದ್ರೆ ನಂಗೆ ತುಂಬ ಧೈರ್ಯ. ಅವರು ಈ ನಮ್ಮ ತುಳು ನಾಟಕಗಳಿಗೆ ಹಾಡ್ತಾ ಇದ್ದವರು. ಹಾಗಿದ್ದು ಮಕ್ಕಳ ನಾಟಕ ನಾನು ಬಂದ ಮೇಲೆ ನಮಗೆ ತುಳು ನಾಟಕಗಳಿಗೆ ಹೋಗ್ಬೇಕು ಅಂತ ಅನಿಸ್ಲೇ ಇದೆ. ಅವರು ನಾವು ಕೂತ್ಕೊಂಡು ಎಂತ ಮಾಡಿದ್ವು ಅಂದರೆ, ಯೋಚನೆ ಮಾಡಿದ್ವು, ಈಗ ನಮಗೆ ಹಾಡುವ ಒಂದು ಮ್ಯೂಸಿಕ್ ಇದ್ರೆ ಚಪ್ಪಲಗಳು ಇರ್ತದಲ್ಲ, ಇದನ್ನು ಬಿಡುದು ಯಾಕೆ, ಅವರೊಬ್ಬರ ಹಾಡುಗಾರ, ಹಾಗೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ಒಂದು ಕೆಲಸ ಮಾಡುವ, ಈ ಮಕ್ಕಳಿಗೆ ರಂಗಗೀತೆಗಳನ್ನು ಪರಿಚಯಿಸುವ ಅಂತ ಶುರು ಮಾಡಿದ್ದು. ನಾಟಕದ ಹಿನ್ನೆಲೆಯನ್ನು ಹೇಳ್ತಾ ನಾಟಕದ ಹಾಡುಗಳು, ಯಾವುದು ಹಳೆಯ ಕಂಪನಿ ನಾಟಕದಿಂದ ಹಿಡಿದು ಇತ್ತೀಚೆಗೆ ನಮ್ಮ ಮಕ್ಕಳ ನಾಟಕ ಹಾಡುಗಳು, ನೀನಾಸಂ ನಾಟಕದ ಹಾಡುಗಳು, NSD ಹಾಡುಗಳು, ಇಂಥ ತುಂಬ ಎಲ್ಲವನ್ನು ಮಕ್ಕಳಿಗೆ ಪರಿಚಯ ಮಾಡೋದು. ಅವಾಗ ಒಂದು ಇಡೀ ಹಿಸ್ಟ್ರಿ ಸಿಕ್ಕಿದಾಗ ಆಗ್ತದಲ್ಲ. ಹಾಗೆ ಶುರು ಮಾಡಿ ಮಕ್ಕಳಿಗಾಗಿ ಶುರು ಮಾಡಿದ್ದು ನಾವು. ನಮ್ಮ ಶಿಬಿರಗಳಲ್ಲಿ ಮಕ್ಕಳಿಗೆ ಆಗೋದು, ಯಾವುದೇ ಪ್ರದರ್ಶನ ಇಲ್ಲ. ಅದು ಯಾರೋ ಒಂದೆರಡು ಜನ ನೋಡಿದವರಿಗೆ ಆಸಕ್ತಿ ಆಯಿತು, ನಮ್ಮಲ್ಲಿ ಪ್ರೋಗ್ರಾಮ್ ಆಗಬೇಕು ಅಂತ ಹೇಳಿದ್ರು. ಹಾಗೆ ಆಯಿತು. ಮೊದಲು ಸ್ವಲ್ಪ ಕಷ್ಟ ಆಯ್ತು ನಮಗೆ ಅದು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ. ಮತ್ತೆ ಮತ್ತೆ ಭಾಳ ಚಂದ ಬಂತದು, ಭಾಳ ಡಿಮಾಂಡ್ ಇತ್ತು. ಹಾಗಂತೇಳಿ ನಾವು ಕೇಳಿದಲ್ಲಿ ಹೋಗೋದಿಲ್ಲ. ಯಾಕಂದರೆ ಯಾವುದೋ ದೊಡ್ಡ ಸಾಹಿತ್ಯ ಸಮ್ಮೇಳನ ಇರ್ಬೋದು, ಯಾವುದೇ ಬೇರೆ ಫಂಕ್ಷನ್ ಒಟ್ಟಿಗೆ ಅದನ್ನು ಮಾಡೋದಿಲ್ಲ ಅಂತ ಇಲ್ಲ. ನೀವು ನಮ್ಮ ಸಂಗೀತವನ್ನೇ, ರಂಗ ಸಂಗೀತವನ್ನೇ ಕೇಳಲಿಕ್ಕೆ ಅಂತ ನೀವು ಜನ ಸೇರಿಸಿ 15 ಜನ ಸಾಕು, 20 ಜನ ಸಾಕು, ಅದಕ್ಕಿಂತ ಹೆಚ್ಚು ಬೇಡ ಅಂತ ಹೇಳೋದು ನಾವು. ಹಾಗೆ ಕೆಲವು ಪ್ರೋಗ್ರಾಮ್ಗಳಾಗಿದೆ ಈ ಸಂಸ್ಕೃತಿ ತಂಡದ ಮೂಲಕ ರಂಗಗೀತೆ ತಂಡ ಕಟ್ಕೊಂಡು ಅದನ್ನು ಮಾಡಿದ್ರಿ. ಎಲ್ಲೆಲ್ಲ ಅಂದ್ರೆ ನೀವು ಈ ಮಕ್ಕಳಿಗೆ ಕಲಿಸುವಂತ ಇದರಲ್ಲಿ ತಾವು ಎಲ್ಲೆಲ್ಲ ಹೋಗಿದ್ರಿ ಸರ್? ಸಾಮಾನ್ಯವಾಗಿ ನಾನು ವಿಟ್ಲದಲ್ಲೇ ಇದ್ದದ್ರಿಂದ ವಿಟ್ಲ ಆಸ್ಪಾಸಿನ ತುಂಬ, ಅಲ್ಲೇ ಕಾಟುಕುಕ್ಕೆ ಮತ್ತೆ ಮುಡಿಪು ಇಲ್ಲೇ ತುಂಬ ಆಗ್ತಾ ಇತ್ತು. ವಿಟ್ಲ ಇದೆಲ್ಲ ಆಯ್ತಲ್ಲ. ಮತ್ತೆ ಸಕಲೇಶ್ಪುರಕ್ಕೆ ಹೋದೆ. ಸಕಲೇಶ್ಪುರದಲ್ಲಿ ನನ್ನ ಕಸಿನ್ ಇದ್ದಾರೆ, ನಮ್ಮಲ್ಲಿ ಬಂದು ನಾಟಕ ಆಡಿಸ್ಮಾರೆ ಅಂತ ಹೇಳಿದ. ಹಾಗೆ ಅಲ್ಲಿಗೆ ಹೋದೆ. ಆಮೇಲೆ ರಂಗಾಯಣದಲ್ಲಿ, ಮೈಸೂರು ರಂಗಾಯಣದಲ್ಲಿ ಕರೆದಿದ್ರು ಒಂದ್ಸಾರಿ. ಅಲ್ಲಿಯೂ ಕರೀಲಿಕ್ಕೆ ಕಾರಣ ಏನು ಅಂದರೆ, ಅದೇ ಕೃಷ್ಣಕುಮಾರ್ ನಾರಾಯಣ ಕಜೆ ಅಂತ ಅಲ್ಲಿ, ಅವನು ಆ್ಯಕ್ಚುಲಿ ನನ್ನ ಅಕ್ಕನ ಮೊಮ್ಮಗ.
ಅವನೊಂದ್ಸರಿ ಫೋನ್ ಮಾಡಿದ, ಇದು ಅವನು ಮಾಡಲಿಲ್ಲ, ನನಗೆ ರಂಗಾಯಣದ ಡೈರೆಕ್ಟ್ರೇ ಫೋನ್ ಮಾಡಿದರು, ನೀವು ಫ್ರೀ ಇದ್ದೀರಾ, ನಮ್ಮ ನಾಡ್ದು ಸಮ್ಮರ್ ಕ್ಯಾಂಪಿಗೆ ಬಂದು ನಾಟಕ ಹೇಳ್ಕೊಡಿ ಅಂತ. ನಾನು ನಿಜವಾಗಿ ಗಾಬರಿಯಾಗಿ ಹೋಯಿತು. ರಂಗಾಯಣದಂಥ ಒಂದು ಸಂಸ್ಥೆ, ಅಲ್ಲಿ 8 ಜನ ನಾಟಕದವರೇ ಇದ್ದಾರೆ, ಟ್ರೈನ್ಡ್ ಆದವರು, ನನ್ನನ್ನು ಯಾಕೆ ಕರೀತಾರೆ ಇವರು? ನಾನು ನೋಡಿ ಹೇಳ್ತೀನಿ ಸರ್, ನಾನು ಬ್ಯಾಂಕಲ್ಲಿರೋದು, ನಾಳೆ ಹೇಳ್ತೀನಿ ನಿಮಗೆ, ಉತ್ತರ ಹೇಳಿದ್ರೆ ಸಾಕು ಅಂತ ಹೇಳಿದೆ. ಮತ್ತೆ ಇವನ ಹತ್ರ ಕೇಳಿದೆ ಗಾಬರಿಯಾಗಿ, ಕೃಷ್ಣಕುಮಾರ್ ಹತ್ರ, ನನ್ನನ್ನು ಯಾಕೆ ಕರೀತಾರೆ ಮಾರೆ ಅವರು, ನೀವೆಲ್ಲ ಇದ್ದೀರಿ? ಇಲ್ಲ ಅದು ನಾವೇ ಹೆಸರು ಸಜೆಸ್ಟ್ ಮಾಡಿದ್ದು, ಯಾಕಂದ್ರೆ ನಮ್ಮ ಟಿಪ್ಪು ನಾಟಕದಲ್ಲಿ ಬ್ಯುಸಿ ಇದ್ದೇವೆ. ಯಾಕಂದ್ರೆ ನಿಮ್ಮ ದಕ್ಷಿಣ ಕನ್ನಡದವರು ನಕ್ಕಲ್ ನಾಟಕದಲ್ಲಿ ಫೇಮಸ್ ಅಲ್ವಾ, ಯಾರು ಹೇಳ್ರಿ ಗೊತ್ತಾ ಇದ್ದವರು ಅಂತ ಹೇಳಿದ್ರಂತೆ ಬಸಲಿಂಗೇನವರು. ಹಾಗೆ ಮೋಹನ್ ಸೋನ ಮತ್ತು ನಿಮ್ಮ ಹೆಸರು ಹೇಳಿದ್ದೇನೆ ನಾನು ಅಂತ ಹೇಳಿದ. ಮೋಹನ್ ಸೋನ ನನಗೆ ಬರುವುದಿಲ್ಲ ಅಂತ ಹೇಳಿದ್ರಂತೆ, ಅಲ್ಲಿಗೆಲ್ಲ ಬರುವುದಿಲ್ಲ ಅಂತ. ಹಾಗೆ ನಾನು ಹೆದರಿ ಹೋದೆ ಅಲ್ಲಿ. ಹೊಸ ಅನುಭವ ಅಂದ್ರೆ ನಿಜವಾಗಿ ಭಯ ಆಗಿತ್ತು ನನಗೆ. ಏನು ಮಾಡೋದು ನಾಟಕ, ಯಾವ ನಾಟಕ ಮಾಡೋದು ಒಟ್ಟು? ಯಾಕಂದ್ರೆ ಅಲ್ಲಿ ನಾನು ಹೇಳಿದಾಗೆ ಒಂದು ಟೈಮ್ ಕೊಡೋದಿಲ್ಲ ಅವರು. ಬೆಳಿಗ್ಗೆ ಮಾಡಿದಗಳು ಇದನ್ನು ಮಾಡಿ, ಇದಾದಮೇಲೆ ಒಂದು ಯಾವ್ಯಾವತ್ತು ಸಂಪನ್ಮೂಲ ವ್ಯಕ್ತಿಗಳು ಬರ್ತಾರೆ, ಏನೋ ಒಂದು ನಮಗೆ ಕಟ್ಟಿ ಹಾಕಿದಾಗ ಇರ್ತಿತ್ತು. ಏನು ಮಾಡೋದು ಇವರಿಗೆ, ಯಾವ ನಾಟಕ ತಗೊಳ್ಳೋದು ಅಂತಾಗಿ, ಅದೇ ಅವ್ರು ಹೇಳಿದ್ರಲ್ಲ ಕಪ್ಪಕ್ಕಾಗಿ ಹಾಡು ನೋಡುವ ಅಂತೇಳಿ ಟ್ರೈ ಮಾಡಿದೆ. ಮಾಡ್ತಾ ಇಡೀ ಮೊದಲನೇ ದೃಶ್ಯ ಮಾಡಲಿಕ್ಕೆ ನಾನು ಕುತ್ತಿಗೆ ಬಂತು. ಈ ಮಕ್ಕಳು ಕಪ್ಪೆಗಳಾಗಿ, ತಕ್ಕಡಿಯಲ್ಲಿ ಕೂರಿಸಿದ ಕಪ್ಪೆಗಳಾಗಿ ಹೇಳ್ತಾರೆ ಪೇಟೆ ಮಕ್ಕಳು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನನ್ನ ಮಗಳು ಇರ್ತಿದ್ಲು, ಅವಳು ಒಂದು ಕೋಲು ಹಿಡ್ಕೊಂಡು ಕೂತ್ಕೊಳ್ಳೋ ಅಂತ ಹೆದರಿಸೋದು ಮಕ್ಕಳು. ಅವು ಕೇಳ್ತಾವ ಮಕ್ಕಳು, ಹೆದರಿದಾಗ ನಟನೆ ಮಾಡ್ತಾವ ಅಷ್ಟೇ ಅಷ್ಟೇ. ಇದು ಮಾಡ್ತಾ ಸುತ್ತಮುತ್ತ ಇದ್ದವರಿಗೆಲ್ಲ ತಲೆಬಿಸಿ ಆಯ್ತು, ಇವ್ರು ಎಂತ ನಾಟಕ ಮಾಡ್ತಾರೆ ಇದು ಅಂತ. ಯಾಕಂದ್ರೆ ಬರೀ ತಿಂಡಿ ತಿನ್ನೋ ದೃಶ್ಯವೇ ಇನ್ನು ಮುಗಿದಿರ್ಲಿಲ್ಲ. ಅವರೆಲ್ಲ ಮಾಡಿ ಕೊನೆಗೆ ಈ ನಾಟಕ ಆದಾಗ ನನಗೆ ಕೊನೆ ಅವಕಾಶ ಕೊಡಿ ಅಂತ ಹೇಳಿದೆ. ಎಲ್ಲರ ನಾಟಕ ಆದ್ಮೇಲೆ ನನಗೆ ಟೈಮ್ ಬೇಕು ಜಾಸ್ತಿ, ಕಾಸ್ಟ್ಯೂಮ್ಸ್ ಏನು ಬೇಕು ನಿಮಗೆ ಕೇಳಿದ್ರು. ನಮಗೇನು ಕೆಲಸ ಇಲ್ಲ, ಮ್ಯೂಸಿಕ್ಕು ಕಾಸ್ಟ್ಯೂಮ್ಸ್ ಎಲ್ಲ ಅವ್ರು ಮಾಡ್ಕೊಡ್ತಾರೆ. ನಿಮ್ಗೆ ಏನು ಬೇಕು, ಏನು ನಿಮ್ಮ ಕತೆ ನಾಟಕ ಏನು ಹೇಳಿ, ಏನೆಲ್ಲ ಪ್ರಾಪರ್ಟೀಸ್ ಬೇಕು ನಿಮಗೆ, ನನಗೆ ಹೇಳಲಿಕ್ಕೆ ತಿಳಿಯೋದಿಲ್ಲ, ನನಗೆ ಕೊನೆ ಅವಕಾಶ ಕೊಡಿ ಎಲ್ಲರದ್ದು ಆಗಲಿ ಅಂತ ಹೇಳಿದೆ. ಹಾಗೆಲ್ಲ ಆಗಿ ನೋಡಿ ಕತೆ ಹೀಗಿದೆ. ನೀವೊಂದು 10-15 ಹಕ್ಕಿಗಳ ಮುಖವಾಡ ಮಾಡಿ, ಮತ್ತೆ ಒಂದು ಕಪ್ಪಿಂದಿರಲಿ, ಕಾಗೆದ ಮುಖವಾಡ ಇರಲಿ, ಮತ್ತೊಂದಷ್ಟು ಪ್ರಾಣಿಗಳದ್ದು ಮಾಡಿ, ಹೀಗೆಲ್ಲ ಹೇಳಿದೆ ಅವರಿಗೆ. ಹೌದಾ, ಕತೆ ಇನ್ನೂ ಆಗಿಲ್ಲ ಅಂತ ಹೇಳಿದೆ. ಇನ್ನು ಯಾವಾಗ ಮಾಡ್ತೀರಿ ಸರ್ ಅಂತ ಕೇಳಿದೆ. ಆಗಲೇ 15 ದಿವಸ ಕಳೆದಿದೆ, ಎಂತ ಗೊತ್ತಿಲ್ಲ ಏನಾಗ್ತದೆ ಅಂತ. ಮತ್ತೇನು ತೊಂದರೆ ಇಲ್ಲ, ಮಕ್ಕಳ ನಾಟಕ ಅಲ್ಲೋ, ನೀವು ತಪ್ಪಾದ್ರೆ ನೀವು ಬೈಯೋದಿಲ್ಲಲ್ಲ ಅಂತ ಹೇಳಿದೆ. ಆಯಿತು, ಇದನ್ನೆಲ್ಲ ಮಾಡ್ತಾ ಡೈರೆಕ್ಟ್ರಿಗೆ ಒಂದು ಕುತೂಹಲ ಆಯ್ತು ನನ್ನ ಹತ್ರ, ಯಾಕೆಂತ ಗೊತ್ತಿಲ್ಲ. ಅವರು ಉಳಿದವರಿಗೆಲ್ಲ ಬೈತಿದ್ರು, ಏನು ಟೆನ್ಷನ್ ಮಾಡ್ಕೊಳ್ತೀರಿ ನೀವು ಮಕ್ಕಳ ನಾಟಕ ಅಂತೇಳಿ. ಅವ್ರು ಯಾರೋ ಒಬ್ಬ ಪಾಪ ಸಿಟ್ಟು ಬಂದು ಮಕ್ಕಳಿಗೆಲ್ಲ 2 ಕೊಟ್ಟಿದ್ದಾರಂತೆ, NSD ಟ್ರೈನಿಂಗ್ ಆದ ಹುಡುಗ. ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಿ, ನೋಡಿ ಧೀರಜ್ ಅವರು ಯಾವ ಟೆನ್ಷನ್ ಇಲ್ಲ, ಆರಾಮಾಗಿದ್ದಾರೆ ಅಂತ. ನನ್ನ ಹತ್ರ ಇವರ ಇದೆಲ್ಲ ಇಲ್ಲ, ಅಂದರೆ ಫೈಲ್ ಇಲ್ಲ, ಆ ಚಾರ್ಟ್ಗಳಿಲ್ಲ, ಏನೇನು ಬ್ಲಾಕಿಂಗ್ ಮಾಡಿದ್ದಾನೆ, ಇದು ಯಾವ್ದು ನನ್ನ ಹತ್ರ ಇಲ್ಲ. ಆ ದಿವಸ ಹೋಗ್ತದೆ, ಅಲ್ಲಿ ಏನಾಗ್ತದೆ ಮಾಡ್ತಾ ಹೋಗ್ತಿದ್ದೆ. ಅವ್ರು ಕುತೂಹಲ ಆಯ್ತು, ಏನು ಮಾಡ್ತಾರೆ ಇವರು ಅಂತ. ನಾಟಕ ದಿವಸ ಏನು ಮಾಡ್ಬೋದಪ್ಪ ಇವರು. ಆಯಿತು, ಕೊನೆ ದಿವಸ ನಾಟಕ ಎಲ್ಲ ಆಯಿತು. ಅದಾದಮೇಲೆ ಮಾರನೇ ದಿವಸ ಯಾರೋ ಒಬ್ಬರು, ಏನು ಹೇಳಿಲ್ಲ ಡೈರೆಕ್ಟ್ರು, 4ನೇ ದಿವಸ ಯಾರೋ ಒಬ್ಬರು ಬಂದ ಹತ್ರ, ಸಾರ್ ನಿಮ್ಮ ನಾಟಕ ಭಾರಿ ಅದ್ಭುತವಾಗಿತ್ತು ಅಂತ ಹೇಳಿದರು. ಹೌದಾ ಅಂತ ಹೇಳಿದೆ. ಎಲ್ಲ ಚೆನ್ನಾಗಿದೆ ಸರ್, ಕತೆ ಚೆನ್ನಾಗಿದೆ, ಮಕ್ಕಳು ಎಷ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ, ಸಂಗೀತ ಎಷ್ಟು ಚೆನ್ನಾಗಿ ಅಲ್ವಾ ಸಾರ್ ಅಂತ ಡೈರೆಕ್ಟರ್ ಹತ್ರ ಕೇಳಿದರು. ಆಗ ಅವ್ರು ನಮ್ಮ ಕೈ ಹೀಗೆ ನೋಡ್ತಾರೆ, ಅಂತ ನಂದೆಂಥದ್ದಿಲ್ಲ ಬಿಡಿ, ನಿಮ್ಮ ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಕತೆ ಇದೆ, ಇನ್ನೇನಾಗಬೇಕು ಅಂತ ಹೇಳಿದೆ. ಅದಕ್ಕೆ ಆಗ ಅವರು ಡೈರೆಕ್ಟರ್ ಹೇಳಿದೆ, ಏನ್ರಿ ಬರೀ ಕತೆ ಚೆನ್ನಾಗಿರೋದಲ್ಲ, ಚೆನ್ನಾಗಿತ್ತು ನಾಟಕ, ಅವ್ರು ಹೇಳೋ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು. ಬರೀ ಸಿಂಪಲ್ ಕತೆ ಅಂತ ತಿಳ್ಕೊಬೇಡಿ, ಅದು ಭಾಳ ಅರ್ಥ ಇದೆ ಅದಕ್ಕೆ ಅಂತ ಹೇಳಿದರು. ಆಯಿತು, ಸುಮ್ಮನೆ ಆಯಿತು. ಹಾಗೆ ಮತ್ತೇನು ವರ್ಷ ಪುನಃ 2 ವರ್ಷ ಕಳೆದು ಪುನಃ ಕರೆದ್ರು, ಫ್ರೀ ಉಂಟು, ದೊಡ್ಡ ಡೈರೆಕ್ಟರ್ ಸಿಗೋದಿಲ್ಲ. ಮತ್ತೊಂದು ಸಾರಿ ಹಾಸನದಲ್ಲಿ ಅವರದ್ದಾಗಿತ್ತು ರಂಗಾಯಣ, ಅದಕ್ಕೆ ಹೋದ್ರೆ ಅಲ್ಲಿಗೊಂದು ಕರೆದ್ರು. ಹಾಗೆ 3 ಸಾರಿ ರಂಗಾಯಣದಲ್ಲಿ ಇಬ್ಬರುಗಳಿಗೆ ಕರೆದಿದ್ದಾರೆ. ಹೌದು, ನಿಜ ನೀವು ಹೇಳಿ ಸತ್ಯ ಸರ್. ಅಂದರೆ ಈ ಮಕ್ಕಳನ್ನ ಯಾರೇ ಮಕ್ಕಳಿರಲಿ ದೊಡ್ಡವರು ಇರಲಿ, ಅವ್ರ ಪಾಡಿಗೆ ಅವ್ರಿಗೆ ಕತೆ ಹೇಳಿ ಈ ಥರ ಉಂಟು ಅಂತ ಅವರ ಡೈಲಾಗನ್ನೇ ಬರೀ ಬಿಟ್ಟುಬಿಟ್ರೆ ಅದು ಒಂಥರ ನ್ಯಾಚುರಲ್ ಆಗಿ ಬರ್ತದೆ ಸರ್. ಅದಕ್ಕಿಂತಲೂ ಮತ್ತಿನ ವರ್ಷ ಮಾಡಿದಾಗ ನನಗೆ ನಿಜವಾಗಿ ಇವತ್ತಿಗೂ ಆಶ್ಚರ್ಯ ಆಗ್ತದೆ. ಅಲ್ಲಿ ಏನಾಗಿದೆ ಅಂದರೆ ಮೂರ್ತಿಧರಾಜ ಬರ್ತಾರಲ್ಲ, ಹಾಗಾದ್ರೆ ದೊಡ್ಡ ಮಕ್ಕಳನ್ನೆಲ್ಲ ಅವ್ರು ಆರಿಸ್ಕೊಂಡ್ರು. ಅವ್ರು ಚಿಕ್ಕ ಮಕ್ಕಳಿಗೆ ನಾಟಕ ಮಾಡಿ ಸರ್ ಬಿಡಿ, ನಮಗಾಗಲ್ಲ ಅಂತೇಳಿ. ಅಯ್ಯೋ, ಇನ್ನೂ 1ನೇ ಕ್ಲಾಸಿಗೆ ಬಂದಿಲ್ಲ ಮಕ್ಕಳು, ಅವ್ರನ್ನ ಹೇಗೆ KG ಕ್ಲಾಸ್ ಅವ್ರು ಬಂದಿಲ್ಲಿ ಕೂತಿದ್ದಾರೆ. ಇವ್ರು ಏನು ಮಾಡಿದ್ರು ಕೇಳುದಿಲ್ಲ, ಎಂತ ಮಾಡೋದು. ಕೊನೆಗೆ ಎಂತ ತಲೆಗೂ ಓಡಲಿಲ್ಲ, ಹೇಳಿದ್ ಕೇಳುದಿಲ್ಲ. ಮಧ್ಯಾಹ್ನ ಸರಿ ಅವರಿಗೆ ಇದೆಲ್ಲ ಆಯ್ತಲ್ಲ, ಚಂದ ನಿದ್ರೆ ಮಾಡಿಸಿದ್ದೆ. 3 ಗಂಟೆ 3:30 ಗಂಟೆ ಅವ್ರು ನಿದ್ರೆ, ಹೇಳ್ಬಾರ್ದು ನೀವು ಎದ್ರೆ ಓಡಿದ್ದೀನಿ ಅಂತೇಳಿ ಪಾಪ. ಅವರು ಈಗ ಮಾಡಿ ಕಣ್ಣು ಮುಚ್ಚಿ ನಿದ್ರೆ ಮಾಡಿದಾಗ ತಲೆ ಓಡ್ತಾನೆ, ಯಾವ ನಾಟಕ ಮಾಡಿಸೋದು ಇವರಿಗೆ ಅಂತ.
ಯಾಕಂದ್ರೆ ಮೂರ್ತಿದೇವರಾಜ್ ಅಂತ ಸ್ವಲ್ಪ ಹೆಸರಾಗಿ ಆಯ್ತು ಮಕ್ಕಳ ನಾಟಕ. ನಮಗೆ ಸ್ವಲ್ಪ ಪ್ರೆಸ್ಟೀಜ್ ಪ್ರಶ್ನೆನೂ ಆಯ್ತು. ಅಂತೂ ಕೊನೆಗೆ ಮಕ್ಕಳನ್ನು 2 ದಿವಸ ಮೊದಲೇ ಬನ್ನಿ ಅಂತ ಕರೆಸಿದೆ. ಕರೆಸಿ ಈ ಮಕ್ಕಳನ್ನ ಆ ಕಡೆ ಈ ಕಡೆ ನಿಲ್ಲಿಸಿ ಇವ್ರಿಗೆ ಕಾವಲು ನಿಲ್ಲಿಸಿ ಒಬ್ಬೊಬ್ಬರೇ ಮಕ್ಕಳಿಗೆ ಕತೆ ಹೇಳಿ ನೀನು ಹೀಗೆ ಮಾಡಬೇಕು ಅಂತ ಹೇಳಿ ಗುಡುಗುಡು ಗುಮ್ಮಟ ದೇವರನ್ನ ಕತೆ ಪಂಚಮಂಗೇಶ್ವರ ಬಹಳ ಚಿಕ್ಕ ಮಕ್ಕಳ ಕತೆ. ಆದ್ರಿಂದ ಅದು ಮಾಡಿ ಮಕ್ಕಳು ಒಂದ್ಸರಿ ಇದಾದ್ರೆ ನೋಡಿ ಭಾಳ ಅವ್ರು ಪಿಕಪ್ ಮಾಡ್ತಾರೆ, ಅವ್ರ ತಲೆಯಲ್ಲಿ ಇರ್ತದೆ ಹೇಳೋದಕ್ಕೆ. ಎಂತ ಚಂದ ಮಾಡಿದ್ರು ಅಂದ್ರೆ ಮುದ್ದು ಮುದ್ದು. ನೀವು ಅದನ್ನು ದೊಡ್ಡವ್ರ ನಾಟಕ ಅಥವಾ ದೊಡ್ಡ ಮಕ್ಕಳ ನಾಟಕ ನೋಡಿದಾಗ ನೋಡ್ಬಾರ್ದು, ಅದ ಮುದ್ದು ಮುದ್ದು ನೋಡ್ಲಿಕ್ಕೆ ಚಂದ ನಿಮಗೆ ಆಯ್ತಲ್ಲ. ಅದಕ್ಕೆ ಅದರಲ್ಲಿ ಏನಾಯ್ತು ಅಂದ್ರೆ ಮಾಡ್ತಾ ಇದ್ದಾಗ ಕೊನೆಯ ರಿಹರ್ಸಲಲ್ಲಿ ನಾನಲ್ಲಿ ಏನು ಮಾಡಿದ್ದೆ, ನಿಮಗೆ ಅದು ಕತೆ ಗೊತ್ತಿರ್ಬೋದು. ಒಂದು ನರಿ, ಇದು ಆಡಿನ ಮರಿ ಕಾಡಿಗೆ ಹೋಗ್ತದೆ ಅಜ್ಜಿ ಮನೆಗೆ. ಹೋಗುವಾಗ ದಾರಿಯಲ್ಲಿ ನರಿ ಸಿಕ್ಕುದು, ಹುಲಿ ಸಿಕ್ಕುದು ಎಲ್ಲ ಉಂಟು. ನೀನು ತಿಂತಾನೆ ಹೇಳುದು ಆಯ್ತಾ. ಇದು ನಾನೇ ಅಂತ ಹೇಳಿದೆ, ಅದಕ್ಕೆ ಒಂದು ಮಿಕ್ಕಿಯನ್ನು ಹೆಸರು ಕೊಟ್ಟಿತ್ತು ಆ ಹುಡುಗಿ. ಇದು ನರಿಯ ಇದು ಆಡಿನ ಮರಿಗೆ. ನೋಡು ನೀನು ಹೇಳಬೇಕು ಸುರಿಗೆ ನರಿ, ಅಯ್ಯೋ ನರಿರಾಯ ನನ್ನನ್ನು ತಿಂದರೆ ಏನೂ ಉಪಯೋಗ ಇಲ್ಲ, ನಾನು ಎಷ್ಟು ಚಾಲಿಗಿದ್ದೀನಿ, ಅಜ್ಜಿ ಮನೆಗೆ ಹೋಗಿ ಉಂಡೆ ಕಡುಬು ಎಲ್ಲ ತಿಂದು ದಪ್ಪಾಗಿ ಬರ್ತೀನಿ, ಆಮೇಲೆ ನಾನು ತಿನ್ನು ಅಂತ. ಹೀಗೆ 2-3 ಸಾರಿ ಹೇಳುವಾಗ ರಿಪಿಟೇಷನ್ ಆಗೋದಕ್ಕೆ ನರಿರಾಯ ಅಂತ ಹೇಳು. ಆಮೇಲೆ ತೋಳ ಬರ್ತದೆ, ಇದು ಕರಡಿ ಬರ್ತದೆ, ಕರಡಿ ಮಾಮ ಅಂತ ಹೇಳು ಅಂತ ಹೇಳಿದ್ದೆ. ಆಮೇಲೆ ಹುಲಿ ರಾಯ, ಕಾಡಿನ ರಾಜ ಸಿಂಹಕ್ಕೆ, ಹೀಗೆ ಹೇಳ್ತಾವೆ, ಸ್ವಲ್ಪ ಬದಲಾವಣೆ ಇರಲಿ. ಇದೇನಾಯ್ತು, ಕರಡಿ ಮಾಮ ಅಂತ ಹೇಳ್ತಿತ್ತು ಹುಡುಗಿ. ಈ ಕೊನೆ ರಿಹರ್ಸಲಲ್ಲಿ ಅದಕ್ಕೆ ಇದು ಮಾಮ ಬರಲಿಲ್ಲ, ನೆನಪಾಗ್ಲಿಲ್ಲ. ಅಯ್ಯೋ ಕರಡಿ ರಾಯ ಅಂತ ಹೇಳಿತ್ತು. ಕರಡಿ ರಾಯ ಈ ಕರಡಿ ಮಾಡಿದ ಹುಡುಗ ಮಾಮ ಅಲ್ವೇನೆ ಅಲ್ಲೇ ಹೇಳಿದ್ರು ಸರ್. ಅಲ್ಲೇ ಎಷ್ಟು ಇಷ್ಟ ಆಯ್ತು ಅಂದ್ರೆ. ಆದ್ರೆ ನಾವೆಲ್ಲ ನಗಾಡಿದ್ವಲ್ಲ, ಸಂಗೀತ ಅವರೆಲ್ಲ ನಗಾಡಿದ್ರು. ಅವನಿಗೆ ಶೇಮ್ ಆಯ್ತು, ಅವ್ನು ತಪ್ಪಾಯ್ತು. ನಾನು ಮುಚ್ಲಾಗ ಒಂದು ಹೇಳಿದೆ, ನೋಡು ನಾಳೆನು ಹಿಂಗೆ ನೀನು ಕೇಳು, ನರಿರಾಯ ಅಂತ ಇದು ಕರಡಿ ರಾಯ ಅಂತಲೇ ಹೇಳು. ಅದಕ್ಕೆ ಶ್ಯಾಮ ನೀನು ನೋಡು ಮಾಮ ಅಲ್ವೇನೆ ಅಂತ ಕೇಳಬೇಕು ಅಂತ ಹೇಳಿದೆ. ಅವನಿಗೆ ಇದೊಂಥರ ಶೇಮ್ ಆಯ್ತು, ತಪ್ಪು ಅಂತ ತಿಳ್ಕೊಂಡೇನ. ಮಾರನೇ ದಿವಸ ನಾಟಕ ದಿವಸ ಅವಳು ಹೇಳಿದ್ಲು ಕರಡಿ ರಾಯ ಅಂತ, ಇವನು ಮಾಮ ಅಲ್ವೇನೆ ಅಂತ ಕೇಳಲೇ ಇಲ್ಲ. ನನ್ನನ್ನು ಎಲ್ಲ ತಮಾಷೆ ಮಾಡಿದ್ರು ಅಂತ ಆಯ್ತು. ಇವಳು ಮರು ದಿವಸ ಬಂದು ನನ್ನ ಹತ್ರ ಹೇಳ್ತಾಳೆ ಹುಡುಗಿ, ಅಂಕಲ್ ಅವನು ತಪ್ಪಿಸಿದ, ಅವನು ಮಾಮ ಅಲ್ವೇನೆ ಅಂತ ಕೇಳಲೇ ಇಲ್ಲ. ಇವಳು ತಪ್ಪಿದ್ದಕ್ಕೆ ಅಲ್ಲ, ಅವನು ಅದೊಂದು ಡಯಲಾಗ್ ಅಂತ ತಿಳ್ಕೊಂಡ್ರು. ಆ ಥರ ಸಣ್ಣ ಮಕ್ಕಳು ಅದು ಗೊತ್ತಾದ ಮೇಲೆ ನಾನು ಉದ್ದೇಶಪೂರ್ವಕವಾಗಿ ಮಕ್ಕಳ ನಾಟಕದಲ್ಲಿ ಈ ತಪ್ಪುಗಳನ್ನು ಮಾಡಿಸಿದ್ರೆ ಬೇಕು ಅಂತ. ಸುಮ್ಮನೆ ಅದು ಬಹಳ ಮುಗ್ಧವಾಗಿ ಬರಬೇಕು ತಪ್ಪುಗಳು. ಜನ ನೋಡಿ ಮಕ್ಕಳ ನಾಟಕ ನನ್ನ ತಲೆಯಲ್ಲಿ ಹೇಗಿದೆ, ಮಕ್ಕಳ ನಾಟಕ ಮೂವಿ ಹೇಗಿರಬೇಕು ನೀವು ಕೇಳಿದ್ರೆ ನನಗೆ ಒಂದು ಮಾತಿನಲ್ಲಿ ಹೇಳುದಿದ್ರೆ, ಈಗ ಮಕ್ಕಳ ನಾಟಕವನ್ನು ನೋಡ್ಲಿಕ್ಕೆ ಹೋಗ್ತಾರೆ, ಮಕ್ಕಳ ಡ್ಯಾನ್ಸ್ ಎಲ್ಲ ಹೋಗ್ತಾರೆ, ಯಾರು ಅವರವರ ಪೇರೆಂಟ್ಸ್. ಹೌದು, ಅವ್ರು ಇಷ್ಟಪಡ್ತಾರೆ, ಬಹಳ ಒಳ್ಳೇದಾಗಿದೆ ಅವ್ರ ಮಕ್ಕಳು, ಅಥವಾ ಅವರ ಟೀಚರ್ ಇಷ್ಟಪಡ್ತಾರೆ. ನಿಮಗೆ ಇನ್ನೊಬ್ರು ಮಕ್ಕಳು ಮಾಡಿದ್ದು ನಮಗೂ ಸಹ ಇಷ್ಟ ಆಗುದಿಲ್ಲ. ಕಾರಣ ಏನು ಅಂದ್ರೆ ಅಲ್ಲಿ ಕೃತಕವಾಗಿರ್ತಾರೆ ಮಕ್ಕಳು. ಹೌದೌದು, ದೊಡ್ಡವರು ಹೇಳಿಕೊಟ್ಟದನ್ನು ಮಾಡ್ತಾ ಇರ್ತಾರೆ, ಅದು ಕೃತಕ. ಅವರವರ ಅಪ್ಪ ಅಮ್ಮನಿಗೆ ಅಜ್ಜಿಗೆ ಇಷ್ಟ ಆಗ್ಬೋದು. ನನ್ನ ಉದ್ದೇಶ ಏನು ಅಂದ್ರೆ ಮಕ್ಕಳ ನಾಟಕದಲ್ಲಿ ಈ ಪ್ರತಿಯೊಂದು ಮಗು ನನ್ನ ಮಗು ಅಂತ ಕಾಣ್ಬೇಕು ಅಂತ. ಅರ್ಥ ಆಯ್ತಲ್ಲ? ಅಂದ್ರೆ ಅಷ್ಟು ಸಹಜವಾಗಿ ಅವ್ರದ್ದು ಬರಬೇಕು. ನಾನು ಅದೇ ಹೇಳಿದ್ನಲ್ಲ, ಮಗು ಮುಗ್ಧವಾಗಿ ಮಾತಾಡಿದಾಗ ನಮಗೆ ಅದು ಇಷ್ಟ ಆಗ್ತದೆ, ರಸಾನುಭವ ಇರ್ತದೆ. ಹೌದು, ಖಂಡಿತ ಸರ್, ಖಂಡಿತ ಖಂಡಿತ. ಈಗ ನೀವು ಶಾಲೆಗೆ ಹೋಗ್ಲಿಕ್ಕೆ ಮೊದಲಿನ ಮಕ್ಕಳನ್ನು, ಇನ್ನು ಮನೆಯಲ್ಲೇ ಇರ್ತಾರಲ್ಲ, ನಡಿಲಿಕ್ಕೆ ಶುರು ಮಾಡಿದ ಮಕ್ಕಳನ್ನು ನೋಡಿ ಅವರಷ್ಟಕ್ಕೆ ಆಟ ಆಡ್ತಾ ಇರ್ತಾರೆ. ಅಲ್ಲಿ ನೀವು ಗಮನಿಸ್ತಾ ಇರೋದು ಅವ್ರಿಗೆ ಗೊತ್ತಾಗಬಾರ್ದು. ಎಷ್ಟು ಸುಂದರವಾದ ನಾಟಕಗಳು ಇರ್ತದೆ ಅಂತ ಹೇಳಿ. ಅದು ಅವ್ರ ಅಪ್ಪ ಆಗ್ತಾರೆ, ಅಮ್ಮ ಆಗ್ತಾರೆ, ಅಜ್ಜಿ ಎಲ್ಲ ಆಗ್ತಾ ಇರ್ತಾರೆ ಅಲ್ಲಿ. ಈ ತಪ್ಪಿದ್ರು ಇಲ್ಲಿದ್ದಾಗೆ ಅದಪ್ಪ ಹಾಗಲ್ಲ ಹೀಗೆ ಅಂತ ಅವರೇ ಜಗಳ ಮಾಡ್ತಾರೆ. ನಿಮಗೆ ಅದನ್ನು ನೋಡ್ತಾ ಎಷ್ಟು ಖುಷಿ ಆಗ್ತದೆ. ನಿಮಗೆ ಯಾವ ನಾಟಕವೂ ಬೇಡ. ಹೌದೌದು, ಅದೇ ಸರ್. ತಮಗೆ ತಮ್ಮ ಅಂದ್ರೆ ಇದುವರೆಗೆ ಬಂದಂತ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಹೇಳ್ಬೇಕಾದ್ರೆ ಏನು ಹೇಳಿ ಇಷ್ಟಪಡ್ತೀವಿ ಸರ್? ಅದು ಎಂತ ಹೇಳುದು, ಈಗ ಮಹಾಬಲೇಶ್ವರರು ಕೊಟ್ಟದನ್ನು ಹೇಳಿದಕ್ಕೆ ದೊಡ್ಡ ಪ್ರಶಸ್ತಿ ಬೇಡ. ಆದರೂ ಇದೆ. ಅದು ನಾಟಕ ಅಕಾಡೆಮಿಯವರೇ ಸುವರ್ಣ ರಂಗಭೂಮಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದು ಕೂಡ ಹಾಗೆ ನಾನು ಅವ್ರ ಪ್ರಶಸ್ತಿ ಬಂತು ಅಂತ ಹೇಳಿದಾಗ ನನ್ನ ಭಯ ಆಯ್ತು ನನಗೆ. ಬೇಡ ನನ್ನ ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ಹೇಳಿದೆ. ನಾನು ಅದಕ್ಕೆಲ್ಲ ಅರ್ಹನೇ ಅಲ್ಲ ಅಂತ. ಅದಕ್ಕೆ ನನ್ನ ಕಸಿನು ಅದೇ ಪ್ರಸಾದ ರಕ್ಷಿ ಅಂತಿದ್ದಾರೆ ಅಲ್ಲಿ, ಅವನು ಬೈದ ನನಗೆ, ನೀನು ಅದನ್ನು ಬಿಡಬೇಡ, ಯಾಕಂದ್ರೆ ನೀನು ಕೆಲಸ ಮಾಡಿದ್ದೀಯಲ್ವಾ, ತಕ್ಕೋ ಅದನ್ನು. ನೀನು ಬಿಟ್ಟರೆ ಯಾರು ಅಯೋಗ್ಯನಿಗೆ ಹೋಗ್ತದೆ ಅದು. ನೀನು ಮಾಡೋ ಕೆಲಸದಲ್ಲಿ ಅದು ಅಕಾಡೆಮಿ ಕೊಡ್ತಾ ಇರೋದು. ಯಾರ್ಯಾರೋ ಕೊಟ್ಟರೆ ನೀವು ತಗೊಳ್ಬೇಕಾಗಿಲ್ಲ, ಆಯ್ತು ಅಂತಂದು ಅಕಾಡೆಮಿ 2011ರಲ್ಲಿ ತಗೊಂಡೆ. ಮತ್ತೆ ಬಾಲ ವಿಕಾಸ ಅಕಾಡೆಮಿ ಧಾರವಾಡದಲ್ಲಿದೆ, ಅವ್ರು ಕೊಟ್ಟ ಪ್ರಶಸ್ತಿ ಇದೆ. ಈಗ ಕೆಲವಿದೆ, ರಂಗಾಯಣದವರೇ ಕರೆದು ಒಂದು
ನವರಾತ್ರಿ ರಂಗೋತ್ಸವ ಒಂದು ಕೊಟ್ಟಿದ್ದಾರೆ. ಕರೆಕ್ಟ್. ತುಂಬ ಇದೆ. ಆಳ್ವಾಸ್ನಲ್ಲಿ ಒಂದು ಬಹಳಷ್ಟು ಆಗಿದೆ. ಹೌದು ಹೌದು ಖಂಡಿತ ಅದೇ ರೀತಿ ಕೊಟ್ಟಿದ್ದಾರೆ ಕೆಲವು ಇಂಥ ಪ್ರಶಸ್ತಿಗಳೆಲ್ಲ ಇದೆ. ಸಂಗತಿ ಅಲ್ಲಪ್ಪ ಅದೆಲ್ಲ. ಹೌದು ಸರ್. ತಾವು ಸುರತ್ಕಲ್ಲಿಂದ ಬಂದು ನಮ್ಮೊಂದಿಗೆ 1 ಗಂಟೆಗಳ ಕಾಲ ತಾವು ಮಾತಾಡ್ತಿದ್ರಿ. ಬಹಳಷ್ಟು ನಿಮ್ಮ ಮನದ ವಿಷಯವನ್ನು, ಅದೇ ರೀತಿ ಈ ಮಕ್ಕಳ ನಾಟಕದ ಬಗ್ಗೆ ಬಹಳಷ್ಟು ವಿಷಯಗಳನ್ನು ತಿಳಿಯಪಡಿಸಿದ್ರಿ. ಒಂದು ಮಾಹಿತಿಯ ಒಂದು ಧಾರಾವಾಹಿ ಆಯಿತು ನಮ್ಮದಿದು ಕಲಾಂತರಂಗ. ಇದುವರೆಗೆ ವ್ಯಕ್ತಿ ಪರಿಚಯದ ಆಗಿತ್ತು, ಇದು ಒಂಥರ ಮಾಹಿತಿ ನೀಡಿದಂತಾಯಿತು ಹೊಸ ಹೊಸ ನಾಟಕ ನಿರ್ದೇಶಕರಿಗೆ. ಇವರ ಥರ ನಾವು ಮಾಡ್ಬೋದಲ್ವಾ ಅಂದರೆ ಇದರಲ್ಲಿ ಸ್ವಲ್ಪ ಅಂದರೆ ಮಕ್ಕಳನ್ನ ಸ್ವಾತಂತ್ರ್ಯ ಬಿಟ್ಟಾಗ ಆ್ಯಕ್ಟಿಂಗ್ ಜಾಸ್ತಿ ಬರ್ತದೆ. ಅಭಿನಯದಲ್ಲಿ ಅವರು ನೈಜವಾಗಿ ಮಾಡ್ತಾರೆ. ಇಲ್ಲದ್ರೆ ಡೈಲಾಗನ್ನು ನೆನಪು ಮಾಡ್ತಾ ಅವರ ಅಭಿನಯ ಮರೆತು ಹೋಗ್ತಾರೆ. ಒಂದು ಹೊಸ ರೀತಿಯಲ್ಲಿ ತಾವು ಅದನ್ನು ಮಕ್ಕಳ ರೀತಿಯಲ್ಲೇ ಹೋಗಿ ಕಲಿಸಿಬಿಟ್ರಿ ನೀವು. ಅದೊಂದು ದೊಡ್ಡ ಸಾಹಸ. ನಿಜವಾಗಿ ಭಾಳಷ್ಟು ಖುಷಿ ಆಯ್ತು ಸರ್ ತಮ್ಮೊಂದಿಗೆ ಮಾತಾಡಿ. ಅದೇ ಸರ್, ವೀಕ್ಷಿಸುವಂಥ ವೀಕ್ಷಕರಿಗೆ, ಕಲಾಂತರಂಗ ವೀಕ್ಷಿಸುವಂಥ ವೀಕ್ಷಕರಿಗೆ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಒಂದೆರಡು ಮಾತು ಅಂದರೆ, ಈ ಮಾತು ಹೇಳೋದು ಹೊಳೆದುಕೊಳ್ಳೆ ನಮ್ಮದು ಒಂದು ರೀತಿಯ ಉಪದೇಶ ಅಂತ ಆಗಿ ಹೋಗ್ತದೆ. ಹಾಗೆ ಹೇಳಲಿಕ್ಕಿರೋ ಜನವೇ ಅಲ್ಲ. ಯಾಕಂದ್ರೆ ಈಗ ನಾನು ಯಾರು ಅಂತ ಬೇಕಲ್ಲ, ಯಾರಿಗಾದ್ರೂ ಏನು ಹೇಳೋದು. ಆದರೂ ನನ್ನ ಅನುಭವದಲ್ಲಿ ನಾನು ಕಂಡುಕೊಂಡದ್ದು ಏನು ಅಂದರೆ, ಮಕ್ಕಳನ್ನು ಅವರಷ್ಟಕ್ಕೆ ಇಡ್ಲಿಕ್ಕೆ ಬಿಡಬೇಕು ನಾವು. ಆಯಿತಾ? ಅವರಿಗೆ ಏನು ಕಲಿಸ್ಲಿಕ್ಕೆ, ತಲೆಗೆ ತುಂಬಿಸ್ಲಿಕ್ಕೆ ಹೋಗೋದು ಬೇಡ. ಯಾವುದೇ ಆಗಿರ್ಬೋದು, ಈಗ ನಮ್ಮ ಸಾಂಪ್ರದಾಯಿಕವಾದ್ದಾಗಿರ್ಬೋದು, ವೈಚಾರಿಕವಾದ್ದಾಗಿರ್ಬೋದು, ತಲೆಗೆ ತುಂಬಿಸ್ಲಿಕ್ಕೆ ಹೋಗಬಾರ್ದು. ನಾವು ಸುತ್ತಮುತ್ತ ಹೇಗಿರ್ತೇವೆ, ನಮ್ಮ ನಡವಳಿಕೆ ಹೇಗಿರ್ತದೆ, ಅದನ್ನು ನೋಡಿ ಮಕ್ಕಳು ಕಲಿತಾರೆ. ಅದೇ ಮಹಾಬಲೇಶ್ವರ ಹೊತ್ತು ಮೂಲ್ಯದಲ್ಲಿ ಟೀಚರ್ಸಿಗೆ ಹೇಳಿದ್ದು ಅದನ್ನೇ. ನಿಮ್ಮ ಮನೆಯಲ್ಲಿ ವಿವೇಕಾನಂದರ ಫೋಟೋ ಎತ್ತುಕಾಗಿರ್ಬೋದು, ಅಥವಾ ಇನ್ನು ಯಾರ್ದೋ ಇರ್ಬೋದು, ಮಹಾತ್ಮ ಗಾಂಧೀಜಿ ಇರ್ಬೋದು, ಅದು ಅವ್ರು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ ಮಕ್ಕಳ ತಲೆಗೆ ಹೋಗೋದಿಲ್ಲ. ಅದು ಅವ್ರು ನೀವು ಹೇಗಿದ್ದೀರಿ ಅಂತ ನೋಡ್ತಾರೆ ಅಂತ. ಅದು ಭಾಳ ಮುಖ್ಯದ್ದು. ಈಗ ನಾವು ಸತ್ಯಹರಿಶ್ಚಂದ್ರನ ಕತೆ ಹೇಳ್ತಾ ನಾವು ಸುಳ್ಳು ಹೇಳಲಿಕ್ಕೆ ಶುರು ಮಾಡಿದರೆ ಮಕ್ಕಳು ನೋಡೋದಿಲ್ಲ. ಆದರ್ಶ ಪಾಲಿಸಬೇಕು ನಾವು. ಅಟ್ಲೀಸ್ಟ್ ನಮ್ಮ ನಡವಳಿಕೆಯನ್ನು ಸರಿ ಇಟ್ಕೊಂಡ್ರೆ ಅದು ಮಕ್ಕಳಿಗೆ ಮಕ್ಕಳ ಬೆಳವಣಿಗೆಗೆ ಸಹಾಯ ಆಗ್ತದೆ. ಹೆತ್ತವರಿಗಾಗಲಿ ಶಿಕ್ಷಕರಿಗಾಗಲಿ ಮಾಡಬೇಕಾದ ಕೆಲಸ ಇದು ಅಂತ ಹೇಳೋದು ನಾನು. ಯಾಕಂದರೆ ಮಕ್ಕಳ ನಾಟಕ ಅಂತ ಹೇಳಿದ ಕೂಡ ಅದು ಭಾಳ ಸಣ್ಣ ವಿಷಯ ಅಲ್ಲವೇ ಅಲ್ಲ, ಭಾಳ ದೊಡ್ಡ ಸಂಗತಿ. ನಾವು ಹಾಗೆ ಹೇಳಿದ್ರೆ ದೊಡ್ಡವರ ನಾಟಕ ಆದರೂ ಒಂದು ಕಲೆ, ಅಭಿನಯ ಇತ್ಯಾದಿ. ಮಕ್ಕಳ ನಾಟಕ ಅವರನ್ನೊಂದು ಅಭಿನಯದಲ್ಲಿ ಚತುರನಾಗಿ ಮಾಡಲಿಕ್ಕೆ ಇರುವುದು ಅಲ್ವೇ ಅಲ್ಲ, ಅವರ ಬೆಳವಣಿಗೆಗೆ ಭಾಳ ಮುಖ್ಯ ಆಗ್ತದೆ ಅಷ್ಟೇ. ಹಾಗಾಗಿ ನನಗೆ ಬೇರೆ ಯಾವುದು, ಈಗ ಪ್ರದರ್ಶನ ಅಂತ ಇದ್ದ ಮೇಲೆ ಸ್ವಲ್ಪ ಚಪಲ ಇರ್ತದೆ, ನಾಟಕ ಚೆನ್ನಾಗಿ ಆಗಬೇಕು ಅಂತ. ಅದರಿಂದ ಪ್ರದರ್ಶನದಾಗ ಒತ್ತು ಕೊಡೋದಕ್ಕಿಂತ ಹೆಚ್ಚು ಮಕ್ಕಳಿಗೆ ಈ ಪ್ರಕ್ರಿಯೆ ಸಾಧ್ಯವಾದಷ್ಟು ಅದು ಮನೆಯಲ್ಲಿ ಕೂಡ ಆಗಲಿ, ಅದು ಎಲ್ಲಿ ಬೇಕೋ ಅಲ್ಲಿ ಆಗ್ತಾ ಇರಲಿ ಅಂತಲೇ ಕಾಣುತ್ತೆ. ಹೌದು, ರಜಾ ದಿನಗಳಲ್ಲಿ ಕೂಡ ಚಟುವಟಿಕೆ, ರಜಾ ದಿನಗಳಿಂದ ಪ್ರತಿನಿತ್ಯ ಕೂಡ ನೀವು ಮನೆಗೆ ಬಂದು ಕೂಡಲೇ ಹೋಮ್ವರ್ಕ್ ಮಾಡಿ ಮತ್ತೊಂದು ಹೇಳೋದಕ್ಕಿಂತ ಇವತ್ತು ಏನು ಮಾಡಿದೆ ಇದರಲ್ಲಿ ಶಾಲೆಯಲ್ಲಿ ಟೀಚರ್ ಏನು ಹೇಳ್ಕೊಟ್ಟು ನೋಡಿ, ಅಲ್ಲಿದ್ದೊಂದು ಸ್ವಲ್ಪ ಅಭಿನಯ ಮಾಡಿ ತೋರಿಸು ಅಂತ ಹೇಳಿದ್ರೆ ಮಕ್ಕಳು ಎಷ್ಟು ಇಷ್ಟಪಡ್ತಾರೆ ನೋಡಿ. ಅವ್ರಿಗೆ ಹೋಮ್ವರ್ಕ್ ಆಟೋಮೆಟಿಕ್ ಬರ್ತದೆ. ಎಲ್ಲ ಅದರೊಟ್ಟಿಗೆ ಒಟ್ಟಿಗೆ ಬರ್ತದೆ. ನಾವು ಫುಲ್ ಹೋಮ್ವರ್ಕ್ ಮಾತ್ರ ಹೇಳಿದ್ರೆ ಬರ್ತದೆ ಇಲ್ಲ. ಹಾಗೆ ಸರ್, ಅದೇ ಭಾಳ ಖುಷಿ ಆಯ್ತು. ಉತ್ತಮವಂತ ಮಾತನ್ನು ಹೇಳಿದ್ರಿ, ಭಾಳ ಖುಷಿ ಆಯಿತು. ಅದೇ ರೀತಿ ನೀವು ಒಪ್ಪಿ ನಮ್ಮ ಕಲಾಂತರಂಗ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ 1 ಗಂಟೆಗಳ ಕಾಲ ಮಾತಾಡಿದ್ರಿ, ನಿಮ್ಮ ಮನದ ವಿಷಯವನ್ನು ಮಾತಾಡಿದ್ರಿ. ಹಾಗೆ ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್, ಧನ್ಯವಾದಗಳು. ಒಂದು ಆಯ್ತು ಇಂಥ ಮಾತಾಡಿದ ನನಗೂ ಗೊತ್ತಿಲ್ಲ, ಹಾಗೆ ಸರ್ ನೆನಪಿದ್ದಾಗ ಮಾತಾಡೋದು ಅಂತ ಅಷ್ಟೇ. ಸಂದರ್ಶನ ಅಂತ ಆಗಲಿ ಸರ್, ಅಂದರೆ ಬಹಳಷ್ಟು ವಿಷಯ ತಿಳಿಪಟ್ಟಿತ್ತು. ಇದೆಯಪ್ಪ ಮಾತಾಡ್ತಾ ಹೋದಾಗ ಅದು ಎಲ್ಲೆಲ್ಲಿ ಹೋಗ್ತಾ ಇರ್ತದೆ, ತುಂಬ ಇದೆ ವಿಷಯ. ಹೌದು ಸರ್, ಖಂಡಿತ ಸರ್. ಆಯ್ತು ಸರ್, ಧನ್ಯವಾದಗಳು ಸರ್, ಧನ್ಯವಾದಗಳು. ವೀಕ್ಷಕರಿಂದ ನಮ್ಮೊಂದಿಗಿದ್ದವರು ನಮ್ಮ ಊರಿನ ಹೆಮ್ಮೆಯ ರಂಗಭೂಮಿ ಕಲಾವಿದರು, ರಂಗ ವಿನ್ಯಾಸಕರು ಕೃಷ್ಣಮೂರ್ತಿ ದೇರಾಜಿಯವರು. ಕೃಷ್ಣಮೂರ್ತಿ ದೇರಾಜ್ ಅಂದರೆ ಯಾರಿಗೂ ಗೊತ್ತಾಗೋದಿಲ್ಲ, ಮೂರ್ತಿ ದೇರಾಜಿಯವರು. ಅವರು ಇಂದು ನಮ್ಮೊಂದಿಗಿದ್ದರು, ಅವರ ಮನದ ವಿಷಯವನ್ನು ತಿಳಿದ್ವಿ ನಾವು. ಮುಂದಿನ ವಾರ ಇನ್ನೂರು ಅತಿಥಿಯೊಂದಿಗೆ ನಿಮ್ಮ ಭೇಟಿಯಾಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ನಮಸ್ಕಾರ.